ರಾಬರ್ಟ್ ಚೌಧರಿಯವರ ಜನಪ್ರಿಯ ಪುಸ್ತಕ ಇನ್ಫ್ಲೂಯೆನ್ಸ್ ದ ಸೈಕಾಲಜಿ ಆಫ್ ಪರ್ಸ್ಯುಯೇಷನ್. ಈ ಪುಸ್ತಕದ ಚರ್ಚೆ ನಾವು ಹೋದ ವಾರ ಶುರು ಮಾಡಿದ್ವಿ. ಈ ವಾರ ಚರ್ಚೆ ಮುಂದುವರೆದಿದೆ. ಆಮೇಲೆ ಅವನು ಇನ್ನೊಂದು ಮಸ್ತಾಗಿ ಲವ್ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ಕಮಿಟ್ಮೆಂಟ್ ನೀನ್ ಒಂದ್ಸಲಿ ಕೊಟ್ಬಿಟ್ರೆ ಅಥವಾ ನೀನ್ ಒಂದ್ಸಲಿ ಕಮಿಟ್ಮೆಂಟ್ ಮಾಡ್ಬಿಟ್ರೆ ಆ ಕಮಿಟ್ಮೆಂಟ್ ಯಾಕೆ ಮಾಡ್ದೆ ನೀನು ಅಂತ ಸುಮಾರು ರೀಸನ್ಸ್ ನ ನೀನೇ ಹುಡ್ಕಕ್ಕೆ ಶುರು ಮಾಡ್ತೀಯ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಕಾರ್ ತಗೊಂಡ್ರೆ ಆ ಕಾರ್ನ ಯಾಕೆ ತಗೊಂಡೆ ಅಥವಾ ಜಸ್ಟ್ ಸೈನ್ ಮಾಡ್ಬಿಟ್ರೆ ಸಾಕು, ನಾನು ಈ ಕಾರ್ ತಗೊಂತೀನಿ ಅಂತ ಅನ್ಕೊಂಡ್ರೆ ಸಾಕು, ಅಥವಾ ನೀನ್ ಸೈನ್ ಮಾಡ್ಬಿಟ್ರೆ ಆಯ್ತು. ಆ ಕಾರನ್ನ ನೀನ್ ಏನಕ್ಕೆ ತಗೊಂತೀಯ ಅಂತ ಹೇಳಿ ಆ ಕಮಿಟ್ಮೆಂಟ್ ಹುಡ್ತಾ ಹೋಗ್ತೀಯ ನೀನು. ಸೊ ಸಡನ್ ಆಗಿ ನಿನಗೆ ಆ ಕಾರಲ್ಲಿರೋ ಬ್ರೇಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ ಇದೆ ಅಂತ ಅನ್ನಿಸ್ಬೋದು, ಅಥವಾ ಇಂಡಿಕೇಟರ್ಸ್ ತುಂಬಾ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ಬೋದು. ಸೊ ಅವನೇನ್ ಹೇಳ್ತಾನೆ ಅಂದ್ರೆ, ಇನಿಷಿಯಲ್ ಆಗಿ ನಾವು ಒಂದು ಕಮಿಟ್ಮೆಂಟ್ ಅಂತ ಮಾಡ್ಬಿಟ್ರೆ ಆ ಕಮಿಟ್ಮೆಂಟ್ ನ ಹೆಂಗೆ ಸ್ಟ್ರೆಂಗ್ತನ್ ಮಾಡ್ಬೇಕು ಅನ್ನೋ ಕಾರಣಗಳನ್ನ ಹುಡುಕ್ತಾ ಇರ್ತೀವಿ ಅಂತ. ಅದಕ್ಕೆ ಅವನೇನ್ ಹೇಳೋದು ಅಂದ್ರೆ, ನಿಮ್ಗೆ ಏನಾದ್ರೂ ತುಂಬಾ ಬೇಕು ಅಂದ್ರೆ ಅದನ್ನ ಬರ್ದಿಟ್ಕೊಳ್ಳಿ, ಅದನ್ನ ಅವಾಗ ಅಬ್ಸರ್ವ್ ಮಾಡಿ ಅಂಡ್ ಕೀಪ್ ಟಾಕಿಂಗ್ ಅಬೌಟ್ ಇಟ್, ಕೀಪ್ ಥಿಂಕಿಂಗ್ ಅಬೌಟ್ ಇಟ್. ನಿಮ್ಗೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಯು ವಿಲ್ ವಾಕ್ ಟುವರ್ಡ್ಸ್ ಯುವರ್ ಕಮಿಟ್ಮೆಂಟ್ ಅಂತ ಅವನು ಹೇಳ್ತಾನೆ. ಅದೊಂದು ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿದರು. ಅವ್ರಿಗೆ ಫುಟ್ ಇನ್ ದ ಡೋರ್ ಟೆಕ್ನಿಕ್ ಅಂತ ಕರೀತಾರೆ ಇದನ್ನು. ಅವರಿಬ್ಬರು ಸೋಷಿಯಲ್ ಸೈಕಾಲಜಿಸ್ಟು, ಜೊನಾಥನ್ ಫ್ರೀಡ್ಮನ್ ಮತ್ತು ಸ್ಕಾಟ್ ಫ್ರೇಸರ್ ಅಂತ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನು 1966 ಮಾಡಿದ ಸ್ಟಡಿ ಅದು. ಅದೇನು ಅಂತಂದರೆ, ಅವ್ರೇನು ಮಾಡಿದ್ರು, ಕ್ಯಾಲಿಫೋರ್ನಿಯಾದಲ್ಲಿ ಒಂದಷ್ಟು ಮನೆಗಳಿಗೆ ಹೋಗಿ, ನೀವು ಕ್ಯಾಲಿಫೋರ್ನಿಯಾ ಅಂದರೆ ರೋಡ್ ಸೇಫ್ಟಿ ಬಗ್ಗೆ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ನೀವು ಅದನ್ನು ಸಪೋರ್ಟ್ ಮಾಡ್ತೀರಾ ಅಂತ ಒಬ್ಬ ಇಂಟರ್ವ್ಯೂರ್ ಹೋಗ್ಬಿಟ್ಟು ಎಲ್ಲ ಮನೆಗಳಿಗೆ ಕೇಳ್ತಾನೆ. ಅವರೆಲ್ಲ ಹೌದು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಫಸ್ಟು ಒಂದು ಸಣ್ಣ ಸ್ಟಿಕ್ಕರ್ ಅವ್ರ ಡೋರಲ್ಲಿ, ನಾವು ಡ್ರೈವ್ ಸೇಫ್ ಅಂತ ಒಂದು ಸಣ್ಣ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ. ಆಮೇಲೆ ಮತ್ತೆ ಒಂದು 2-3 ತಿಂಗಳಾದಮೇಲೆ ಹೋಗ್ಬಿಟ್ಟು ಅವ್ರಿಗೆ ಕೇಳ್ತಾರೆ, ನೀವು ನಾವು ಈ ಥರ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ನಿಮ್ಮ ಮನೆ ಎದುರುಗಡೆ ಒಂದು ದೊಡ್ಡ ಬೋರ್ಡ್ ಹಾಕ್ತೀವಿ, ಬಿಲ್ ಬೋರ್ಡು, ಅದರಲ್ಲಿ ಡ್ರೈವ್ ಸೇಫ್ಲಿ ಅಂತ, ಅಂದರೆ ಮನೆ ಒಂದು ಇಮೇಜ್ ಇರುತ್ತೆ, ಬಟ್ ಕೆಟ್ಟದಾಗಿ ಒಂದು ಫೋಟೋ ಬರುತ್ತೆ, ಅಂದರೆ ಕ್ಯಾಪ್ಷನ್ ಬರುತ್ತೆ ಡ್ರೈವ್ ಸೇಫ್ ಅಂತ. ಇದನ್ನು ನಿಮ್ಮ ಮನೆ ಯಾರ್ಡಲ್ಲಿ ಹಾಕ್ತೀವಿ ನಾವು, ಪರ್ಮಿಷನ್ ಕೊಡ್ತೀರಾ ಅಂತ. ಸೊ ಅವರು ನೋಟಿಸ್ ಮಾಡಿದ ಡೇಟಾದಲ್ಲಿ ಯಾರು ಹಿಂದೆ ಲೈಕ್ ಫ್ಯೂ ವೀಕ್ಸ್ ಬ್ಯಾಕ್ ಹೌದು ನಾವು ರೋಡ್ ಸೇಫ್ಟಿನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸೈನ್ ಅಪ್ ಆಗಿದ್ರು, ಅವರೆಲ್ಲರೂ ಲೈಕ್ ದೆರ್ ವಾಸ್ ಅ ಹೈಯರ್ ಪರ್ಸೆಂಟೇಜ್ ಆಫ್ ಪೀಪಲ್ ಹೂ ಸೆಡ್ ಓಕೆ ಇದನ್ನು ಇನ್ಸ್ಟಾಲ್ ಮಾಡಿ ಅಂತ. ಆಮೇಲೆ ಅದನ್ನು ಟೆಸ್ಟ್ ಮಾಡೋದಕ್ಕೆ ಅವರು ಆ್ಯಕ್ಚುಲಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇದು ನಿಜವಾಗ್ಲೂ ಟೆಕ್ನಿಕ್ ವರ್ಕ್ ಆಗ್ತಿದೆಯಾ ಅಥವಾ ನಾವು ಜಸ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀವ, ಅಂದರೆ ಯಾರು ಹೂ ಆರ್ ಆಲ್ರೆಡಿ ರಿಸೆಪ್ಟಿವ್ ಟು ರೋಡ್ ಸೇಫ್ಟಿ ಅವ್ರನ್ನಷ್ಟೇ ಸೆಲೆಕ್ಟ್ ಮಾಡ್ತಿದ್ದೀವೋ ಇಲ್ಲೋ ಅನ್ನೋದಕ್ಕೆ ಇನ್ನೊಂದು ವೇರಿಯಂಟ್ ಮಾಡಿದ್ರು. ಏನು ಅಂದರೆ, ಕಂಪ್ಲೀಟ್ಲಿ ಅನ್ರಿಲೇಟೆಡ್ ಕ್ಯಾಂಪೇನ್, ಹೋಗ್ಬಿಟ್ಟು ಬ್ಯೂಟಿಫಿಕೇಷನ್ ಆಫ್ ಕ್ಯಾಲಿಫೋರ್ನಿಯಾ, ನಾವು ಕ್ಯಾಲಿಫೋರ್ನಿಯಾನ ಬ್ಯೂಟಿಫೈ ಮಾಡಬೇಕು ಅಂತ ಒಂದು ಕ್ಯಾಂಪೇನ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ದೇ ವೆಂಟ್ ಅರೌಂಡ್ ಕಲೆಕ್ಟಿಂಗ್ ಆನ್ಸರ್ಸ್. ಅದಕ್ಕೆ ಆನ್ಸರ್ ಮಾಡಿದವರು ನೆಕ್ಸ್ಟು ದೇ ಸೆಡ್ ವಿ ವಿಲ್ ಸಪೋರ್ಟ್ ದಿಸ್ ಬೋರ್ಡ್ ಅಂತ. ಅಂದರೆ ಅಲ್ಲಿ ಆಗಿದ್ದೇನು, ಜನ ಜಸ್ಟ್ ಬೈ ಸೈನಿಂಗ್ ಫಾರ್ ಎ ಪಿಟಿಷನ್ ದೇ ಹ್ಯಾಡ್ ಅನ್ ಇಮೇಜ್ ಆಫ್ ದೆಮ್ಸೆಲ್ಸ್. ಅವರು ನಾವು ಜನಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಕಾಸ್ನ ಸಪೋರ್ಟ್ ಮಾಡೋಂಥ ಜನ ನಾವು ಅಂತ ದೇ ಕ್ರಿಯೇಟೆಡ್ ಎ ಇಮೇಜ್ ಆಫ್ ದೆಮ್ಸೆಲ್ಸ್ ಆ್ಯಂಡ್ ದೇ ವಾಂಟ್ ಟು ಬಿ ಕನ್ಸಿಸ್ಟೆಂಟ್ ವಿತ್ ದಟ್. ಈಗ ಆಲ್ರೆಡಿ ಆ ಥರ ಒಪ್ಕೊಂಡು ದೇ ವಾಂಟ್ ಟು ಬಿ ಕನ್ಸಿಸ್ಟೆಂಟ್. ಈ ಟೆಕ್ನಿಕ್ಕು ತುಂಬ ಕಡೆ ಯೂಸ್ ಮಾಡಿದ ಎಕ್ಸಾಂಪಲ್ಸ್ ಇದೆ. ಒಂದು ತುಂಬ ಇಂಟ್ರೆಸ್ಟಿಂಗ್ ಇದೇನು ಅಂದರೆ, ಈ ಡೊನೇಷನ್ಸಿಗೆ ಕಾಲ್ ಮಾಡ್ತಾರಲ್ಲ ಟೆಲಿಕಾಲರ್ಸು, ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಹೌ ಆರ್ ಯು ಫೀಲಿಂಗ್ ಟುಡೇ, ಹೌ ಆರ್ ಯು ಫೀಲಿಂಗ್ ದಿಸ್ ಈವ್ನಿಂಗ್ ಅಂತ. ಅವಾಗ ಟಿಪಿಕಲಿ ಸಂಬಡಿ ವುಡ್ ಆನ್ಸರ್ ಐಮ್ ಗ್ರೇಟ್, ಐಮ್ ಡೂಯಿಂಗ್ ಗುಡ್ ಅಥವಾ ಐಮ್ ಫೈನ್ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡಿದ್ರೆ, ಸೊ ಯು ಆರ್ ಸೇಯಿಂಗ್ ಯು ಆರ್ ಡೂಯಿಂಗ್ ಫೈನ್, ಸೊ ವೈ ಡೋಂಟ್ ಯು ಹೆಲ್ಪ್ ದೀಸ್ ಅದರ್ ಪೀಪಲ್ ಹೂ ಆರ್ ನಾಟ್ ಡೂಯಿಂಗ್ ಫೈನ್ ಅಂತ. ಅವಾಗ ನೀವು ಆ ಇಮೇಜ್ನ ಮೇಂಟೈನ್ ಮಾಡಬೇಕು ಕನ್ಸಿಸ್ಟೆಂಟ್ ಆಗಿ. ನೀವು ಹೇಳಿರ್ತೀರಾ ನಾನು ಚೆನ್ನಾಗಿದ್ದೀನಿ ಅಂತಂದಮೇಲೆ ಯು ಹ್ಯಾವ್ ಟು ಲೀವ್ ಅಪ್ ಟು ದಟ್ ಇಮೇಜ್ ಅನ್ನೋಂಗೆ. ಮುಂದುವರಿಯೋ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರಳಿಕಟ್ಟೆಗೆ ಒಂದು
ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರಾ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವ್ದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾನು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಓಕೆ, ನೆಕ್ಸ್ಟ್ ಇನ್ನೊಂದು ಅಂದ್ರೆ ದಿಸ್ ಇಸ್ ಆಕ್ಚುಲಿ ಮೈ ಫೇವ್ರೆಟ್ ಚಾಪ್ಟರ್, ಸೋಷಿಯಲ್ ಪ್ರೂಫ್ ಅಂತ. ಅಂದ್ರೆ ಕನ್ನಡನಲ್ಲಿ ಈ ಚಾಪ್ಟರ್ಗೆ ನಾವು ಟೈಟಲ್ ಕೊಡ್ಬೇಕು ಅಂದ್ರೆ ಜನ ಮರಳೋ ಅಥವಾ ಜಾತ್ರೆ ಮರಳೋ ಅಂತ ಒಂದು ಸಿಂಪಲ್ ಆಗಿ ಟೈಟಲ್ ಕೊಡ್ಬೋದು. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ನನ್ನ ಸ್ಟಡಿ ಹಾಲಿಡೇಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಟೈಮ್ ಶೇರ್ ಸೇಲ್ಸ್ ಒಂದು ಜಾಗಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಅಂದ್ರೆ ಟೈಮ್ ಶೇರ್ ಮಾಡ್ತಾ ಇದ್ರು. ಒಂದ್ ಟೈಮ್ ಶೇರ್ಗೆ 1.5 ಅಥವಾ 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕು. ಮತ್ತಿದ್ದು ಸುಮಾರು ವರ್ಷಗಳ ಹಿಂದೆ ಡೌನ್ ಪೇಮೆಂಟ್ ಮಾಡಬೇಕು. ಸೊ ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ, ನೀವು ಒಂದಷ್ಟು ಡೌನ್ ಪೇಮೆಂಟ್ ಮಾಡಿ ವರ್ಷಕ್ಕೆ ಒಂದಷ್ಟು ಅಮೌಂಟ್ ಅಂತ ಕಟ್ಟಿದ್ರೆ ನಿಮ್ಗೆ ಒಂದಷ್ಟು ಜಾಗಗಳಲ್ಲಿ ಉಳ್ಕೊಳ್ಳೋಕೆ ಫ್ರೀ ಬೋರ್ಡಿಂಗ್ ಕೊಡ್ತಾರೆ. ದಟ್ ಈಸ್ ದ ಸಿಂಪ್ಲೆಸ್ಟ್ ಕಾನ್ಸೆಪ್ಟ್ ಆಫ್ ಟೈಮ್ ಶೇರ್. ಅಲ್ಲಿ ಏನ್ ಮಾಡೋರು ಅಂದ್ರೆ, ಇವ್ರಿಗೆಲ್ಲ ಕರೆಯೋರು, ಅಂದ್ರೆ ಕಾಲ್ ಮಾಡ್ಬಿಟ್ಟು ನಿಮ್ಗೆ ನೀವು ಒಂದು ಫ್ರೀ ಗಿಫ್ಟ್ ಗೆದ್ದಿದ್ದೀರಾ, ಬಂದು ತಗೊಳ್ಳಿ ಅಂತ ಕರೆಯೋರು. ಅವ್ರು ಅದನ್ನ ತಗೊಳಕ್ ಬಂದಾಗ ಅಂದ್ರೆ ಕರಿಯೋ ಜಾಗನೂ ತುಂಬಾ ಚೆನ್ನಾಗಿರುತ್ತೆ. ಕನಿಂಗ್ಹ್ಯಾಮ್ ರೋಡೋ MG ರೋಡೋ ಒಳ್ಳೆ ಆಫೀಸ್ ಇರುತ್ತೆ. ಅಲ್ಲಿ ಬಂದು ಕೂರಿಸ್ಬಿಟ್ಟು ನಿಮ್ಗೆ ಆ ಟೈಮ್ ಶೇರ್ ಮಾರಕ್ ಶುರು ಮಾಡ್ತಾರೆ. ಈ ಕೆಲವರು ತುಂಬಾ ಏನೋ ಅಫೋರ್ಡ್ ಮಾಡದೇ ಇರಕ್ಕೆ ಆಗ್ದಿರೋರು ಅಥವಾ ಅವ್ರಿಗೂ ಗೊತ್ತಾಗತ್ತೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿರಲ್ಲ ಅಥವಾ ಸಿಂಪಲ್ ಆಗಿ ಬಂದಿರ್ತಾರೆ. ಒಂದ್ 10 ನಿಮಿಷ ಮಾತಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ತಗೊಳಕ್ ಆಗಲ್ಲ ಅಂತ. ಅವಾಗ ಅವ್ರು ಏನ್ ಮಾಡ್ತಾರೆ, ಮಾತನ್ನ ಮುಗಿಸಿ ಕಂಗ್ರಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ದ ಫ್ಯಾಮಿಲಿ ಆಫ್ ಟೈಮ್ ಶೇರ್ ಅಂತ ಚಪ್ಪಾಳೆ ಹೊಡೆದ್ಬಿಟ್ಟು ಅವ್ರಿಗೆ ಆ ಸಣ್ಣ ಗಿಫ್ಟ್ ಏನು ಅಂತ ಕೊಡ್ಬೇಕು ಅಂತ ಬಂದಿರ್ತಾರೋ ಆ ಗಿಫ್ಟ್ ಅನ್ನು ಕೊಟ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡ್ತಾರೆ. ಅಕ್ಕಪಕ್ಕದಲ್ಲಿರೋ ಟೇಬಲ್ ಅವರಿಗೆಲ್ಲ ಏನನ್ಸುತ್ತೆ ಅಂದ್ರೆ, ಇವರೇ ತಗೊಂಡ್ಬಿಟ್ರಲ್ಲ, ನಮ್ಗೆ ಯಾಕೆ ತಗೋಬಾರ್ದು ಅಂತ ಅವ್ರಿಗೆ ಒಂದು ಸೋಷಿಯಲ್ ಪ್ರೆಷರ್ ಬರುತ್ತೆ. ಸೊ ಇದನ್ನ ಎಲ್ಲಾ ಕಡೆ ತುಂಬಾ ಜನ ಯೂಸ್ ಮಾಡ್ತಾರೆ. ತಗೊಳ್ಳಿ ಸರ್, ಇದು ನಮ್ದು ಬಿಗ್ಗೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್. Over 45,000 women have found the luxury of beautiful long hair, use Dove soap. ಈ ತರ ನಂಬರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ಪ್ರೂಫ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಎಲ್ರೂ ಇದನ್ನ ಯೂಸ್ ಮಾಡ್ತಾ ಇದಾರೆ, ನೀವು ದಯವಿಟ್ಟು ಯೂಸ್ ಮಾಡಿ ಅಂತ. ಸೊ ದಿಸ್ ಇಸ್ ಅ ವೆರಿ ಗುಡ್ ಥಿಂಗ್. ಅಂದ್ರೆ ಇದು ಸಾಮಾನ್ಯ ಅಲ್ವಾ, ಇಷ್ಟೊಂದ್ ಜನ ತಪ್ಪು ಮಾಡಲ್ಲ, ನಾವು ಇವ್ರ ತರಾನೇ ಮಾಡೋಣ, ನಮಗೂ ತಪ್ಪು ಕಮ್ಮಿ ಆಗತ್ತೆ ಅನ್ನೋದು ಒಂದು ರೆಸ್ಪಾನ್ಸ್ ಇರುತ್ತಲ್ಲ. ದಟ್ ಈಸ್ ಅ ವೆರಿ ದಟ್ ಈಸ್ ಆಲ್ಸೋ ಅ ಸೈಕಲಾಜಿಕಲ್ ಟ್ರಿಕ್ ದಟ್ ಪೀಪಲ್ ಯೂಸ್, ರೈಟ್? ಫಾರ್ ಎಕ್ಸಾಂಪಲ್, ಏನೋ ಅಷ್ಟೊಂದ್ ಜನ ಮೋದಿ ವೋಟ್ ಕೊಟ್ಟಿದ್ದಾರೆ, ಅಷ್ಟೊಂದ್ ಜನ ಸಪೋರ್ಟ್ ಮಾಡ್ತಾರೆ, ಅವರೆಲ್ಲ ದಡ್ರಾ ಅಂತ ಕ್ವೆಶನ್ ಕೇಳ್ತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಓ ಹೌದಲ್ವಾ, ಅಷ್ಟೊಂದ್ ಜನ ಸಪೋರ್ಟ್ ಮಾಡಿದ್ದಾರೆ, ಇವನ್ರಲ್ಲಿ ಏನೋ ಇರ್ಬೇಕು, ಸರಿ ನಾವು ಸಪೋರ್ಟ್ ಮಾಡೋಣ. ಅಂದ್ರೆ ಇಫ್ ಯು ಆರ್ ನಾಟ್, ಅಂದ್ರೆ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ, ನಮ್ಗೆ ಸುಮಾರು ಕೆಲ್ಸಗಳಿರ್ತವೆ, ಏನೇನೋ ಡಿಸ್ಟರ್ಬೆನ್ಸ್ ಇರುತ್ತೆ, ನಮ್ದೇ ಮಾನಸಿಕ ಒತ್ತಡ ಇರುತ್ತೆ. ಸೊ ಶಾರ್ಟ್ ಕಟ್, ಇದೆಲ್ಲ ತಪ್ಪಲ್ಲ, ಅಂದ್ರೆ ಶಾರ್ಟ್ ಕಟ್ ಹುಡುಕ್ತಾ ಇರ್ತೀವಿ, ಯಾವ ಕೆಲ್ಸನ ಬೇಗ ಮುಗಿಸಿದ್ರೆ ನಾವು ಇನ್ನೇನಾದ್ರೂ ಆರಾಮಾಗಿ ಮಾಡ್ಬೋದು ಅಂತ. ಸೊ ಆ ಕಾರಣದಿಂದ ಇದು ಸೋಷಿಯಲ್ ಪ್ರೂಫ್
ಅಂತ ಹುಡುಕ್ತಾ ಇರ್ತೀವಿ. ಮಿಕ್ಕವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ನಾವು ನೋಡೋಣ ಅನ್ನೋದು. ದಟ್ ಈಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ಆಕ್ಚುಲಿ ಇದರಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾನೆ. ಅಂದ್ರೆ ಈ ಸೋಷಿಯಲ್ ಇದೇನಿರುತ್ತೆ ಅದು ಎಷ್ಟು ಇನ್ಸ್ಟಿಂಕ್ಟ್ ಎಷ್ಟು ಬೇಸ್ ಅಂದ್ರೆ, ಈಗ ಕಾಮಿಡಿ ಸೀರಿಯಸ್ ಎಲ್ಲ ಬರುತ್ತೆ ಗೊತ್ತಾ, ಲೈಕ್ ಲಾಫ್ಟರ್ ಟ್ರ್ಯಾಕ್ಸ್, ಬ್ಯಾಕ್ಗ್ರೌಂಡ್ ನಗೋದು. ಸೊ ಅದು ನೀವು ಯಾರನ್ನೇ ಹೋಗಿ ಕೇಳಿದ್ರೆ ತುಂಬ ಸ್ಟುಪಿಡ್, ನಮಗೆ ಜೋಕ್ ಹೇಳಿದ್ರೆ ಅರ್ಥ ಆಗಲ್ವಾ, ಅಂದರೆ ನಾವು ಯಾವಾಗ ನಗಬೇಕು ಅಂತ ನಮ್ಗೆ ಇನ್ನೊಬ್ರು ಹೇಳಬೇಕಾ ಅಂತ ಮೋಸ್ಟ್ ಆಫ್ ದ ಆಡಿಯನ್ಸ್ ವಿಲ್ ಗಿವ್ ದಟ್ ಆನ್ಸರ್. ಹಾಗೆ ನೀವು ಹೋಗಿ ಆರ್ಟಿಸ್ಟ್ಗಳನ್ನ ಕೇಳಿದ್ರೆ ಆರ್ಟಿಸ್ಟು ಅದೇ ಹೇಳ್ತಾರೆ, ಲೈಕ್ ನಾವು ಪರ್ಫಾರ್ಮೆನ್ಸಿಂದ ಜನಗಳನ್ನ ನಗಿಸ್ತೀವಿ, ಇದು ಅಡಿಷನಲ್ ಏನು ಬೇಕಾಗಿಲ್ಲ, ಇದು ನಮ್ಮ ಆರ್ಟ್ಗೆ ಒಂಥರ ಇನ್ಸಲ್ಟ್ ಅನ್ನೋ ಥರ ಅವರು ಹೇಳ್ತಾರೆ. ಸೊ ನೀವು ಹಾಗೆ ತೊಗೊಂಡ್ರೆ ವ್ಯೂವರ್ಸ್ಗೂ ಅದು ಇಷ್ಟ ಇಲ್ಲ, ಆರ್ಟಿಸ್ಟ್ಗೂ ಅದು ಇಷ್ಟ ಇಲ್ಲ, ಬಟ್ ಟಿ ವಿ ಚಾನಲ್ಸ್ ಅವರು ಅದನ್ನು ಹಾಕ್ತಾರೆ. ಅದು ಯಾಕೆ ಅಂದರೆ ರಿಸರ್ಚ್ ಅಲ್ಲಿ ನೋಡಿರೋ ಪ್ರಕಾರ ಆ ಲಾಫ್ಟರ್ ಟ್ರ್ಯಾಕ್ ಹಾಕಿದ್ರೆ ಜನ ಮಾಮೂಲಿ ನಗೋದಕ್ಕಿಂತ ಜಾಸ್ತಿ ನಗ್ತಾರೆ ಅಂತ. ಅಂದರೆ ಇಟ್ಸ್ ನಾಟ್ ಇವನ್ ಲೈಕ್ ಅ ರಿಯಲ್ ಸೋಷಿಯಲ್ ಸೆಟಪ್ಪಲ್ಲಿ ನಾವು ಇನ್ನೊಂದಷ್ಟು ಜನ ಮಾಡೋದು ನೋಡಿ ಮಾಡ್ತೀವಿ ಥರ ಅಲ್ಲ. ಲೈಕ್ ಈವನ್ ಅನ್ ಆರ್ಟಿಫಿಷಿಯಲ್ ಲಾಫ್ಟರ್ ಟ್ರ್ಯಾಕ್, ಅದು ಆರ್ಟಿಫಿಷಿಯಲ್ ಗೊತ್ತಿದ್ರೂ ನಾವು ಇನ್ಸ್ಟಿಂಕ್ಟಿವ್ ಆಗಿ ಜಾಸ್ತಿ ನಗ್ತೀವಿ. ಸೊ ಇಷ್ಟು ಬೇಸಿಕ್ ಇದು. ಸೊ ಇದನ್ನ ಯೂಸ್ ಮಾಡಿಕೊಂಡು ದೆಲ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾನೆ. ನನ್ಗೆ ಇದರಲ್ಲಿ ಸಖತ್ ಫೇವರೆಟ್ ಎಕ್ಸಾಂಪಲ್ ಅಂದ್ರೆ ಸೋಷಿಯಲ್ ಪ್ರೂಫ್ ಇಂದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನಾಯಿ ಅಂದ್ರೆ ಹೆದರೋ ಅಂತ ಮಕ್ಕಳನ್ನೆಲ್ಲ ಒಂದು ಗ್ರೂಪ್ ಅಲ್ಲಿ ಹಾಕಿರ್ತಾರೆ. ಆ ನಾಯಿ ಹೆದರೋ ಮಕ್ಕಳ ಗ್ರೂಪ್ ಅಲ್ಲಿ ಸಡನ್ ಆಗಿ ಒಂದಷ್ಟು ಜನ ದಿನ ಒಂದಷ್ಟು ಮಕ್ಕಳು ನಾಯಿಗಳ ಜೊತೆ ಆಟ ಆಡ್ತಿರೋ ವಿಡಿಯೋಗಳನ್ನ ತೋರಿಸ್ತಾರೆ. ಆ ವಿಡಿಯೋ ನೋಡ್ತಾ ಯಾವ್ಯಾವ ಮಕ್ಕಳಿಗೆ ನಾಯಿ ಮೇಲೆ ಹೆದರಿಕೆ ಇತ್ತೋ ದೇ ವರ್ ಏಬಲ್ ಟು ಓವರ್ಕಮ್ ದಟ್ ಫಿಯರ್. ಆ ಹೆದರಿಕೆನ ಓವರ್ಕಮ್ ಮಾಡ್ಬಿಟ್ಟು ದೇ ವರ್ ಏಬಲ್ ಟು ಪ್ಲೇ ವಿತ್ ದ ಡಾಗ್. ಅದು ಸಖತ್ತಾಗಿದೆ ಅದು ಎಕ್ಸಾಂಪಲ್. ಅಂದ್ರೆ ನಾವು ಅಂದ್ರೆ ಇವಾಗ ಯಾರಿಗಾದ್ರೂ ಒಬ್ರಿಗೆ ಡೀಪ್ ಸಿ ಡೈವಿಂಗ್ ಮಾಡಕ್ಕೆ ಹೆದರಿಕೆ ಇತ್ತು ಅಂದ್ರೆ ಅವರು ಬೆಸ್ಟ್ ವೇ ಅವ್ರಿಗೆ ಹೆಂಗ್ ಮಾಡ್ಬೋದು ಅಂದ್ರೆ ಈಸಿಯೆಸ್ಟ್ ವೇ ಟು ಓವರ್ಕಮ್ ದಟ್ ಫಿಯರ್ ಇಸ್ ಇನ್ನೊಂದಷ್ಟು ಜನ ಡೀಪ್ ಸಿ ಡೈವರ್ಸ್ ಜೊತೆ ಅಥವಾ ಯಾರ್ಯಾರು ಡೀಪ್ ಸಿ ಡೈವಿಂಗ್ ಹೋಗ್ತಾ ಇದಾರೋ ಅವ್ರ ಜೊತೆ ಹೋದ್ರೆ ಅವ್ರನ್ನ ನೋಡ್ತಾ ನಮ್ಗೆ ಒಂದು ಧೈರ್ಯ ಬರುತ್ತೆ. ಸೊ ಅದಕ್ಕೆ ವಿ ಕ್ಯಾನ್ ಜಸ್ಟ್ ಗೋ ಅಬೌಟ್ ಇಟ್. ಅಂದ್ರೆ ಇದು ಹೊಸದಲ್ಲ. ಈ ವಾಸುಕಿ ಇವಾಗ ಲಾಫಿಂಗ್ ಟ್ರ್ಯಾಕ್ ಎಕ್ಸಾಂಪಲ್ ಹೇಳಿದ್ರಲ್ಲ, ಹಳೆ ಕಾಲದಲ್ಲಿ ರುದಾಲಿ ಅಂತ ಇರ್ತಾ ಇತ್ತಲ್ವಾ, ರಾಜಸ್ಥಾನ್, ನಾರ್ತ್ ಇಂಡಿಯಾ ಕಡೆ ಎಲ್ಲ, ಈವನ್ ಸೌತ್ ಇಂಡಿಯಾ ತಮಿಳ್ನಾಡುನಲ್ಲೂ ಕೆಲವು ಕಡೆ ಇದೆ. ಯಾರಾದ್ರೂ ಸತ್ರೆ ಪ್ರೊಫೆಷನಲ್ ಆಗಿ ಅಲ್ಲಿ ಹೋಗಿ ಎದೆ ಬಡ್ಕೊಂಡು ಅಳೋರು ಅವರೆಲ್ಲ ಇರ್ತಾ ಇದ್ರು. ಅದೇನ್ ಮಾಡ್ತಾ ಇತ್ತು ಅಂದ್ರೆ ಅವ್ರು ಅಳೋದನ್ನ ನೋಡಿ ನೆಂಟ್ರಿಗೆ ಮತ್ತೆ ಅವನ್ ಪರಿಚಯದವ್ರಿಗೆ ಅವರಿಗೂ ಅಳು ಉದ್ಭವ ಆಗಿ ಅವರು ಅಳಕ್ ಶುರು ಮಾಡೋರು. ಸೊ ಈ ಸೋಷಿಯಲ್ ಪ್ರೂಫ್ ಅಥವಾ ಈ ಲಾಫ್ಟರ್ ಟ್ರ್ಯಾಕ್ ತರ ನಮ್ ಹಳೆ ಕಾಲದವರು ಕ್ರೈಯಿಂಗ್ ಟ್ರ್ಯಾಕ್ ಅಂತಾನು ಮಾಡಿದ್ರು. ಇದೆಲ್ಲ ಮನುಷ್ಯನ ಪ್ರೇರೇಪಿಸಕ್ಕೆ ಡಿಫ್ರೆಂಟ್ ಟ್ಯಾಕ್ಟಿಕ್ಸ್. ಆಕ್ಚುಲಿ ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಈ ಮದ್ವೆ ಆದ್ಮೇಲೆ ಹುಡುಗನ ಮನೆ ಕಳ್ಸೋದು ಆ ಶಾಸ್ತ್ರ ಎಲ್ಲ ಇರ್ತಲ್ಲ, ಅಲ್ಲಿ ಮಜಾ ಅಂದ್ರೆ ಅಯ್ಯೋ ಹುಡುಗನ ಮನೆ ಹೊಟ್ಟೋಗ್ತಾಳಪ್ಪ ಅಂತ ಹುಡುಗಿ ಮನೆಯವ್ರು ಅಳಕ್ ಶುರು ಮಾಡ್ತಾರೆ. ಅಂಡ್ ಅಲ್ಲಿ ಇರೋ ಅನ್ರಿಲೇಟೆಡ್ ಪೀಪಲ್ ಅಳಕ್ ಶುರು ಮಾಡ್ತಾರೆ. ಅಂಡ್ ಅದಕ್ಕೆ ಸಂಬಂಧನೇ ಇರಲ್ಲ ಆಕ್ಚುಲಿ. ಯಾಕೆ ಹೇಳ್ತಾ ಇದಾರೆ ಅವ್ರಿಗೆ ಹೋಗ್ಬಿಟ್ಟು ನೀ ಯಾಕಪ್ಪ ಹೇಳ್ತಿದ್ಯಾ ಅಂದ್ರೆ ಅವ್ರಿಗೂ ಇರಲ್ಲ. ಅಂಡ್ ಫನ್ನಿ ಥಿಂಗ್ ಅಂದ್ರೆ ಹುಡುಗಿ ಇಬ್ರು ಪ್ರಾಬ್ಲಮ್ ಯೋಚಿಸ್ಲಿರ್ತಾರೆ, ಇಲ್ಲಿ ಮದುವೆ ಮಾಡ್ಕೊಳಕ್ ಬಂದಿರ್ತಾರೆ, ಬಟ್ ಸ್ಟಿಲ್ ದಟ್ ಹೋಲ್ ಥಿಂಗ್ ಆಫ್ ಯಾರೋ ಅಳಕ್ ಶುರು ಮಾಡಿದ್ರು ಅನ್ನೋದು ಇಟ್ ಟ್ರಿಗರ್ಸ್ ದ ಸೇಮ್ ಕೈಂಡ್ ಆಫ್ ರೆಸ್ಪಾನ್ಸ್. ಈ ಸೋಷಿಯಲ್ ಪ್ರೂಫ್ ನ ತುಂಬಾ ಇದರಲ್ಲಿ ಯೂಸ್ ಮಾಡ್ತಾರೆ ಮಾಡರ್ನ್ ವೆಬ್ಸೈಟ್ಗಳು, ಕಂಪನಿಗಳು. ಅದ್ರಲ್ಲೆಲ್ಲ ನಿಮಗೆ ಒಂದು ಫೇಸ್ಬುಕ್ ಗ್ರೂಪ್ ಅಲ್ಲಿ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತ ತೋರಿಸ್ಬಿಟ್ಟು ಅದ್ರ ಮೇಲ್ಗಡೆ ನಿಮ್ ಫ್ರೆಂಡ್ ನೆಟ್ವರ್ಕ್ ಅಲ್ಲಿ ಇರೋರ್ದು ಫೋಟೋಗಳನ್ನ ಹಾಕ್ತಾರೆ. ಇವರೆಲ್ಲರೂ ಆಗಿದ್ದಾರೆ ಈ ನೀವು ಅಲ್ಲಿಗೆ ಹೋಗ್ಬೇಕು ಅಂತ. ಅದು ದಟ್ ಕ್ರಿಯೇಟ್ಸ್ ದಟ್ ಸೋಷಿಯಲ್ ಪ್ರೆಷರ್. ಅದು ಸೋಷಿಯಲ್ ಪ್ರೂಫ್. ನಿಮಗೆ ಗೊತ್ತಿರೋರು ಎಲ್ಲರೂ ಇದು ಆಲ್ಮೋಸ್ಟ್ ನಮ್ದು ಪ್ರೈಮಲ್ ಫೀಲಿಂಗ್ ಅಲ್ವಾ, ಬಿಲಾಂಗಿಂಗ್ ಟು ಎ ಟ್ರೈಬ್ ಅನ್ನೋದು. ಇಟ್ಸ್ ಅ ಪ್ರೈಮಲ್ ಫೀಲಿಂಗ್. ನಾವ್ ಯಾವ್ದಾದ್ರು ಒಂದು ಗ್ರೂಪಿಗೆ ಸೇರ್ಕೊಂಡಿರ್ಬೇಕು ಅಂಡ್ ಗ್ರೂಪ್ ಹರ್ಡ್ ಏನ್ ಮಾಡ್ತಾ ಇದೆ, ಯು ಶುಡ್ ಬಿ ಅಲೈನ್ ಟು ದಟ್ ಅನ್ನೋದು ಇರೋ ಪ್ರೈಮಲ್ ಫೀಲಿಂಗ್. ಅದನ್ನ ಯೂಸ್ ಮಾಡ್ಕೊಳ್ತಾರೆ ತುಂಬಾ ಟೆಕ್ನಾಲಜಿಗಳಲ್ಲಿ. ಆಮೇಲೆ ಇನ್ನೊಂದು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಅಂದ್ರೆ ಇಷ್ಟ ಪಡೋದು. ನನಗೆ ಲೈಕಿಂಗ್ ಅಂತಾನೆ ರಾಬರ್ಟ್ ಶಾಲ್ಡಿನಿ. ಈ ಇಷ್ಟಗಳ ಹಿಂದೆ ಏನಿದೆ?
ಇವನು ನನಗೆ ತುಂಬಾ ಇಷ್ಟ ಆಗ್ತಾನೆ ಅಥವಾ ಇವಳು ತುಂಬಾ ಇಷ್ಟ ಆಗ್ತಾಳೆ ಅಥವಾ ಈ ಪೊಲಿಟಿಕಲ್ ಪಾರ್ಟಿ ನನಗೆ ತುಂಬಾ ಇಷ್ಟ ಆಗತ್ತೆ ಅನ್ನೋ ಅದು ನಮ್ಗೆ ಒಂದು ಇನ್ಸ್ಟಿಂಕ್ಟ್. ಮತ್ತೆ ಅಫ್ಕೋರ್ಸ್ ಯಾಕೆಂದ್ರೆ ಈ ಜಗತ್ತಲ್ಲಿ ಹಲವಾರು ಜನ ಇರ್ತಾರೆ, ಸಾವಿರಾರು ಜನ ಇರ್ತಾರೆ. ಒಂದು ರೋಡಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಪೀಪಲ್. ಅದ್ರಲ್ಲಿ ಅಥವಾ ಅವ್ರ ಬಗ್ಗೆ ಏನೋ ಗೊತ್ತಿಲ್ಲದೆ ಇರ್ಬೇಕಾರೆ ನೀವು ಈ ಮನುಷ್ಯ ಒಳ್ಳೆಯವನ ಅಥವಾ ಇವನ್ನ ನಂಬೋದಾ ಅನ್ನೋದಕ್ಕೆ ಏನಾದ್ರೂ ಶಾರ್ಟ್ ಕಟ್ ಯೂಸ್ ಮಾಡ್ಬೇಕಲ್ವಾ? ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ. ಆ ಟೆಂಡೆನ್ಸಿನ ನಾವು ಹಲವಾರು ರೀತಿ ಯೂಸ್ ಮಾಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಉದಾಹರಣೆಗೆ ಲೈಕಿಂಗ್ ಅಂದ್ರೆ, ಈಗ ಅವನೇನ್ ಹೇಳ್ತಾನೆ ಅಂದ್ರೆ ಅವ್ರ ಹಾವಭಾವ, ಅವ್ರ ನಡೆಯೋ ಗತ್ತು, ಅವರು ಹೆಂಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಿ ಇವರು ಒಳ್ಳೆಯವರ ಅಥವಾ ಇವ್ರು ಕೆಟ್ಟವರ, ಇವ್ರ ಜೊತೆ ಹೆಂಗೆ ನಾವು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಆಮೇಲೆ ಇದು ಬರೀ ದೊಡ್ಡವರಲ್ಲಿ ಮಾತ್ರ ಅಲ್ಲ, ಚಿಕ್ಕವರಲ್ಲೂ ಮಾತ್ರ ಇದೆ. 6 ತಿಂಗಳಿಗೆ ಹುಟ್ಟಿದ ಸಣ್ಣ ಮಕ್ಕಳು, 6ರಿಂದ 1 ವರ್ಷದ ಮಕ್ಕಳ ಮೇಲೆ ಈ ರಿಸರ್ಚ್ ಮಾಡಿದ್ದಾರೆ. ಆ ಸಣ್ಣ ಮಕ್ಕಳು ಯಾರು ಚೆನ್ನಾಗಿ ಕಾಣಿಸ್ತಾರೋ ನೋಡಕ್ಕೆ, ಅಫ್ಕೋರ್ಸ್ ಅಪ್ಪ ಅಮ್ಮನ್ ಬಿಟ್ಟು, ಅವ್ರ ಹತ್ರ ಜಾಸ್ತಿ ಹೋಗ್ತಾರೆ. ಸ್ವಲ್ಪ ಸಾಮಾನ್ಯವಾಗಿ ಕಂಡವರು, ಆರ್ಡಿನರಿ ಆಗಿ ಕಂಡವ್ರ ಹತ್ರ ಹೋಗಲ್ಲ. ಸೊ ದಿಸ್ ಇಸ್ ಅ ವೆರಿ ಪವರ್ಫುಲ್ ಥಿಂಗ್. ಒಬ್ಬ ಹೆಂಗೆ ಡ್ರೆಸ್ ಮಾಡ್ತಾನೆ, ಅವನ ಹಾವಭಾವ ಹೆಂಗಿದೆ ಅನ್ನೋದ್ರ ಮೇಲೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಆಕ್ಚುಲಿ. ಅದಕ್ಕೆ ಈ ಕಾರ್ ಮಾಡೆಲ್ಸ್ ಎಲ್ಲ ಇದೆಯಲ್ಲ, ಈ ಆಟೋ ಶೋ, ಆಟೋ ಎಕ್ಸಿಬಿಷನ್ ಅಲ್ಲೆಲ್ಲ ಒಂದು ಸುಂದರವಾಗಿರೋ ಮಾಡೆಲ್ನ ನಿಲ್ಸೋದು, ಸೂಟ್ ಕೇಸ್ ಮಾರಕ್ಕೂ ಮಾಡೆಲ್ಗಳನ್ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಇದು ಒಂದೇ ಕಾರಣ, ಆ ವ್ಯಕ್ತಿಯಲ್ಲಿರುವಂತ ಸೌಂದರ್ಯ ಅಥವಾ ಧೋನಿನಲ್ಲಿರೋ ಒಂದು ಅಥ್ಲೆಟಿಕ್ ಸ್ಕಿಲ್ಸ್ ಆಟೋಮ್ಯಾಟಿಕ್ ಆಗಿ ಬೂಸ್ಟ್ ಅಲ್ಲಿ, ಬೋರ್ನ್ವಿಟಾನಲ್ಲಿ ಇರುತ್ತೆ ಅನ್ನೋದನ್ನ ಕನ್ವೆ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಅ ಇನ್ಸ್ಟಿಂಕ್ಟ್. ಬರೀ ಮಾರ್ಕೆಟಿಂಗ್ ಅವರು, ಸೇಲ್ಸ್ ಅವ್ರು ಯೂಸ್ ಮಾಡೋದಲ್ಲ, ನಾವು ನಮ್ಮ ದಿನನಿತ್ಯದ ಬಳಕೆಗೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲ, ನಾನು ಹೇಳ್ತಾನಲ್ಲ, ಲೈಕ್ ಅಂದ್ರೆ ಗುಡ್ ಲುಕ್ಸ್ ಅನ್ನೋದನ್ನ ಆಟೋಮೆಟಿಕ್ ಆಗಿ ನಾವು ಆನೆಸ್ಟಿ, ರಿಲಯಬಿಲಿಟಿ ಇದಕ್ಕೆ ಯೂಸ್ ಮಾಡ್ತೀವಿ. ನಾವು ಅದು ಅನ್ಕೊಂಡ ತಕ್ಷಣ ಈಗೇನು ಅಂದ್ರೆ ಫಿಲ್ಮ್ ಸ್ಟಾರ್ಸ್ ಹಾಕ್ಬಿಟ್ರೆ ಪ್ರಾಡಕ್ಟ್ಸ್ ತೊಗೊಂಡ್ಬಿಡ್ತಾರೆ, ಇರಲ್ಲ ದಡ್ರು ಅಂತ ನಾವು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. ಬಟ್ ಅವನು ಎಷ್ಟೊಂದು ರಿಸರ್ಚ್ ಇದೆಲ್ಲ ಶೇರ್ ಮಾಡಿದ್ದಾನೆ. ಅಂದ್ರೆ ಕೆನಡಾ ಎಲೆಕ್ಷನ್ಸ್ ಅಲ್ಲಿ ಗುಡ್ ಲುಕ್ಸ್ ಅನ್ನೋದ್ರಿಂದ ಎಷ್ಟು ಕಾಂಟ್ರಿಬ್ಯೂಟ್ ಆಗಿದೆ ಎಲೆಕ್ಷನ್ ರಿಸಲ್ಟ್ಸ್ಗೆ ಅಂತ. ಅಂದ್ರೆ ನೀವು ಅದೇ ಜನಗಳ ಹತ್ರ ಹೋಗಿ ಗುಡ್ ಲುಕ್ಸ್ ನಿಮ್ಗೆ ಇಂಪಾರ್ಟೆಂಟಾ ಎಲೆಕ್ಷನ್ ರಿಸಲ್ಟ್ಗೆ ಅಂತಂದ್ರೆ ಅವರೆಲ್ಲ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಆಕ್ಚುಲಿ ರಿಸಲ್ಟ್ ನೋಡಿದ್ರೆ ಇಟ್ ಹ್ಯಾಸ್ ಆಕ್ಚುಲಿ ಕಾಂಟ್ರಿಬ್ಯೂಟೆಡ್ ಟು ದಟ್. ಸೊ ಹಂಗೆ ಅಂಡ್ ಅಗೇನ್ ಗುಡ್ ಲುಕ್ಸ್ ನೋಡ್ಕೊಂಡು ಇದು ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ಒಂಥರ ಪ್ರಾಬ್ಲಿ ಸ್ಟಿಗ್ಮಾ ಇದೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಹತ್ರ ತುಂಬಾ ಶಾಲೋ, ಏನ್ ಲುಕ್ಸೇ ಇಂಪಾರ್ಟೆಂಟ್ ಅಂತ. ಅಂಡ್ ಅದ್ರಲ್ಲಿ ಇದು ಹೇಳ್ತಾನೆ ಬೇರೆದಲ್ಲ, ಅಂದ್ರೆ ಹೆಂಗೆ ನಿಮ್ಮ ಡ್ರೆಸ್ ಸೆನ್ಸ್ ಇರ್ಬೋದು, ಅಥವಾ ನಿಮ್ಮ ಬೇರೆ ಲೈಕಬಿಲಿಟಿ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಕಾಮನಾಲಿಟಿ. ಈಗ ನಾವು ಸೇಲ್ಸ್ ಮಾಡ್ಬೇಕಾದ್ರೆ ಅಷ್ಟು ಜನ ನೋಡ್ಬೋದು, ಸರ್ ಏನ್ ಸರ್ ನೀವು ಬೆಂಗಳೂರಾ ಅಂತ ನಾವು ಕೇಳ್ತಾರೆ. ಅದಕ್ಕೆ ಇಲ್ಲಪ್ಪ ನಮ್ಮ ಶಿವಮೊಗ್ಗ ಅಂತ. ಸರ್ ನಮ್ಮ ತಂಗಿ ಶಿವಮೊಗ್ಗಲ್ಲೇ ಇರೋದು. ಅವನದು ಏನಕ್ಕೆ ಹೇಳ್ತಾನೆ ಅಂದ್ರೆ ಅವನ ತಂಗಿ ಶಿವಮೊಗ್ಗಲ್ಲೇ ಇರೋದು ನಿಮ್ಮ ಸೇಲ್ಗೂ ಅಬ್ಸಲ್ಯೂಟ್ಲಿ ಸಂಬಂಧ ಇಲ್ಲ. ಬಟ್ ಆ ಫ್ಯಾಕ್ಟ್ ಹೇಳಿದ್ರಿಂದ ನಿಮ್ಗೆಲ್ಲ ಒಂದ್ ಕಡೆ ನಿಮಗೂ ಅವನಿಗೂ ಒಂದು ಕಾಮನಾಲಿಟಿ ಅವನು ಎಸ್ಟಾಬ್ಲಿಷ್ ಮಾಡಿ ನಿಮ್ಗೆ ಯಾಕ ನಮ್ಮವನು ಆ ಒಂದು ಅದು ಅಗೇನ್ ಇಟ್ಸ್ ಪ್ರಾಬ್ಲಿ ವೆರಿ ಟ್ರೈಬಲ್ ಇನ್ಸ್ಟಿಂಕ್ಟ್. ಬಟ್ ಈ ಫ್ಯಾಕ್ಟ್ರಿಂದ ಅವನು ನಮ್ಮವನು ಅಂತ ಅನ್ಸ್ತಾನೆ. ಸೊ ಇಲ್ಲಿ ಹೌದಪ್ಪ ಇವನಿಗೆ ಸ್ವಲ್ಪ ಕನ್ಸೆಷನ್ ಕೊಡಬೇಕು ಅಂತ ಸ್ಟಾರ್ಟ್ ಥಿಂಕಿಂಗ್. ಅದೇ ಇದೆಲ್ಲ ಹಿಂಗೆ ಅಂದ್ರೆ ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆನೆ ಆಗುವಂಥದ್ದು ಇವೆಲ್ಲ ಪ್ರಾಸೆಸ್ಗಳು. ನಾವು ಆಕ್ಚುಲಿ ಯೋಚನೆ ಮಾಡಿದ್ರೆ ಇವೆಲ್ಲ ಸಿಕ್ಕಾಪಟ್ಟೆ ಪವರ್ಲೆಸ್. ನಾವು ಇವಾಗ ನಿಜವಾಗ್ಲೂ ಕ್ಲಿಯರ್ ಆಗಿ ಗೊತ್ತಾಯ್ತು ಇವ್ನು ಈ ತರ ಮಾಡ್ತೀಯಾನೆ ಅಂತಂದ್ರೆ ಇಟ್ ವುಡ್ ಬಿ ವೆರಿ ಈಸಿ ಟು ಡಿಫೆಂಡ್ ಅಗೇನೆಸ್ಟ್ ಇಟ್. ಬಟ್ ನಿಮಗೆ ಅದು ಗೊತ್ತಾಗೋಗಿಂತ ಮುಂಚೆನೆ ಆಲ್ರೆಡಿ ಎಫೆಕ್ಟ್ ಆಗ್ಬಿಟ್ಟಿರುತ್ತೆ. ಹೆಂಗೆ ಅಂದ್ರೆ ನಿಮಗೆ ಒಂದು ಫೋಟೋ ನೋಡಿದ ತಕ್ಷಣ ಇನ್ಸ್ಟಿಂಕ್ಟಿವ್ಲಿ ಇಫ್ ಯು ಲೈಕ್ ಇಟ್, ದೆನ್ ಯು ಕ್ಯಾನ್ ಅನಲೈಸ್ ಯಾಕೆ ನಾನು ಅದನ್ನ ಲೈಕ್ ಮಾಡಿದೆ, ಈಸ್ ಇಟ್ ಓನ್ಲಿ ಬಿಕಾಸ್ ಇಟ್ಸ್ ಗುಡ್ ಲುಕಿಂಗ್ ಫೋಟೋ, ಅದೆಲ್ಲ ಆಮೇಲೆ ಬರುತ್ತೆ. ಬಟ್ ಯೂಶುವಲಿ ಇಂಥ ಸೇಲ್ಸು, ಇಂಥ ಸಿಚುವೇಶನ್ಗಳಲ್ಲಿ ನಿಮಗೆ ಟೈಮ್ ಇರಲ್ಲ ಅಷ್ಟೊಂದು ಯೋಚನೆ ಮಾಡೋಷ್ಟು, ಅದನ್ನು ಬ್ರೇಕ್ ಡೌನ್ ಮಾಡಿ ಏನು ನಿಜವಾಗ್ಲೂ ಆಗ್ತಾ ಇದೆ ಅಷ್ಟು ಟೈಮ್ ಇರೋದೇ ಇಲ್ಲ. ಸೊ ಹಂಗಾಗಿ ದೇ ವಿಲ್ ಬಿ ವೆರಿ ಎಫೆಕ್ಟಿವ್. ನಿಮಗೆ ಡೊನೇಷನ್ಸ್ನ ಸೀಕ್ ಮಾಡೋಂಥವ್ರು ಏನು ಮಾಡ್ತಾರೆ, ನೀವು ಮಾಲಲ್ಲಿ ಹೋಗ್ತಾ ಇರ್ತೀರಾ ಏನೋ ಕೆಲಸಕ್ಕೆ, ನಿಲ್ಲಿಸ್ಬಿಟ್ಟು ಏನೋ ಹೇಳ್ತಾರೆ. ಸೊ ಅಟ್ ದಟ್ ಮೂಮೆಂಟ್ ಯು ಕೆನಾಟ್ ಬ್ರೇಕ್ ಡೌನ್ ಅವ್ರದ್ದು ಆ ಟೆಕ್ನಿಕ್ನೆಲ್ಲ ಬ್ರೇಕ್ ಡೌನ್ ಮಾಡಿ ಏನು ಎಕ್ಸಾಕ್ಟ್ಲಿ ಮಾಡ್ತಿದ್ದಾರೆ ಅದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಹಂಗೆ ಅದು ವರ್ಕ್ ಆಗುತ್ತೆ ಸಬ್ ಕಾನ್ಶಿಯಸ್ ಲೆವೆಲಲ್ಲಿ. ಆಕ್ಚುಲಿ ಇದ್ರದ್ದು ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಇದೆ. ಅವರು ರಿಸರ್ಚ್ ಮಾಡಿದ್ದಾರೆ.
ಅಂದ್ರೆ ಇವಾಗ IPL ಬೇರೆ ಬಂದಿದೆಯಲ್ಲ, IPL ಸೀಸನ್ ಸ್ಟಾರ್ಟ್ ಆಗಿದೆ, ಇದಕ್ಕೆ ಒಳ್ಳೆ ಎಕ್ಸಾಂಪಲ್. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇದು ರಿಸರ್ಚ್ ಇಂದ ಪ್ರೂವ್ ಆಗಿದೆ, ನಮ್ಮ RCB ಫ್ಯಾನ್ಸ್ ಇದನ್ನ ಕೇಳ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಎಲ್ರು ಈ ಸಲ ಕಪ್ಪು ನಮ್ದೇ ಅಂತ ಶುರು ಮಾಡ್ತಾರೆ. ಆಮೇಲೆ ಅದು ಕ್ರಮೇಣವಾಗಿ ಅವ್ರ ಮ್ಯಾಚ್ಗಳು ಸೋಲ್ತಾ ಹೋದಾಗ ಕಡೆಗೆ ಈ ನನ್ ಮಕ್ಳಿಗೆ ಆಡಕ್ ಬರಲ್ಲ, ನನ್ ಮಕ್ಳು ವೇಸ್ಟು, ಕೊಹ್ಲಿ ಒಳ್ಳೆ ಕ್ಯಾಪ್ಟನ್ ಅಲ್ಲ, ಈ ತರ ಆರ್ಗ್ಯುಮೆಂಟ್ ಶುರು ಮಾಡ್ತಾರೆ. ಯಾವಾಗ ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಲೈಕ್ ನಿಮ್ಗೆ ಆ ವಿಷಯ ಯಾವಾಗ ಇಷ್ಟ ಆಗುತ್ತೋ, ಆ ವಿಷಯ ನಿಮ್ಗೆ ಬಂದಾಗ, ನಿಮ್ ಕಣ್ಮುಂದೆ ಬಂದಾಗ, ನಿಮ್ ಟೀಮ್ ಆಗಿರ್ಲಿ ಅಥವಾ ಯಾವ್ದಾನು ಒಂದ್ ವ್ಯಕ್ತಿ ಆಗಿರ್ಲಿ, ಅವನು ನಿಮ್ಮವನ್ ತರ ಆಗ್ತಾನೆ. ಬಟ್ ಅವ್ನ್ ಸೋಲಕ್ಕೆ ಶುರು ಮಾಡಿದಾಗ ಅದು ಅವ್ನ್ ಬೇರೆಯವನಾಗ್ತಾನೆ. ಫಾರ್ ಎಕ್ಸಾಂಪಲ್, ಇವಾಗ ಮತ್ತೆ ಇನ್ನೊಂದು ಸುಪ್ರೀತ್ ಹೇಳಿದ್ರಲ್ಲ, ಇದು ಇನ್ಸ್ಟಿಂಕ್ಟಿವ್ ಆಗಿ ಆಗೋದು, ನಾವು ಬೇಕು ಅಂತ ಇದನ್ನ ಮಾಡಲ್ಲ ಅನ್ನೋದಕ್ಕೆ 2 ಎಕ್ಸಾಂಪಲ್ ಕೊಡ್ತೀನಿ. ಒಂದು, ಇವಾಗ ಇದನ್ನ ಯಾರ ಜೊತೆನೋ ಮಾತಾಡ್ತಾ ಇರ್ಬೇಕಾದ್ರೆ ಕೋಟಾ ನೋಟ್ ಬಗ್ಗೆ ವಿಷಯ ಬಂತು. ಆಗ ಅವ್ನ್ ಬ್ಯಾಂಕ್ ಅವ್ರು ನಂಗೆ ಹೇಳಿದ್ರು, ನೋಡಪ್ಪ, ಕೋಟಾ ನೋಟ್ ಅಂದ್ರೆ ನಮ್ಗೆ ತೀರಾ ಸುಲಭವಾಗಿ ಗೊತ್ತಾಗ್ಬಿಡತ್ತೆ ಇದು ಕೋಟಾ ನೋಟು ಅಂತ. ಆದ್ರೆ ನಮ್ಗೆ ಕೋಟಾ ನೋಟ್ ಯಾವಾಗ ಅಂತ ಗೊತ್ತಾಗಲ್ಲ, ಗೊತ್ತಾ? ಯಾಕಂದ್ರೆ ವೆನ್ ಯು ಆರ್ ನಾಟ್ ಲುಕಿಂಗ್ ಫಾರ್ ಇಟ್, ಇದು ಒಂದ್ 10 ನೋಟ್ ಕೊಟ್ಬಿಟ್ಟು ಇದ್ರಲ್ಲಿ ಕೋಟಾ ನೋಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಯಾವನ್ ಬೇಕಾದ್ರೂ ಹುಡುಕ್ಬೋದು. ಬಟ್ ಆ 10 ನೋಟ್ ನಿಮ್ಗೆ ಕೊಟ್ಬಿಟ್ಟು ನೀವು ಆಟೋಮ್ಯಾಟಿಕ್ ಆಗಿ ಕೊಡ್ತಾ ಹೋದ್ರೆ ನೀವು ಅದನ್ನ ಗಮನಿಸಲ್ಲ. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಲೈಕಿಂಗ್. ಅಂದ್ರೆ ನೀವು ಒಂದು ಒಟ್ಟಾರೆ ಇದ್ರಲ್ಲಿ ಚಕ್ಕಂತ ನೀವೇನಾದ್ರೂ ಒಂದು ಡಿಸಿಷನ್ ತಗೋಬೇಕಾರೆ ಅದು ಹಂಗಾಗತ್ತೆ. ಸೊ ಇದನ್ನ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನೆ. HR ಅವರು ಇಟಾಲಿನಲ್ಲಿ ಇದನ್ನ ಮಾಡಿದರೆ, ಒಂದು ಜಾಬ್ ಅಪ್ಲಿಕೇಶನ್ಗೆ ಸೇಮ್ ಕ್ವಾಲಿಫಿಕೇಶನ್ಸ್, ಸೇಮ್ ಜಾಬ್, ಎಲ್ಲ ಒಂದೇ ತರದ ಅಪ್ಲಿಕೇಶನ್. ಒಂದಕ್ಕೆ ಚೆನ್ನಾಗಿರೋ ಫೋಟೋ ಹುಡುಗಾದು ಹುಡುಗಿದು, ಚೆನ್ನಾಗಿರೋ ಹುಡುಗರದು ಚೆನ್ನಾಗಿರೋ ಹುಡುಗಿದು ಫೋಟೋ ಮಾಡಿ ಅಪ್ಲಿಕೇಶನ್ ಕಳಿಸಿದ್ದಾರೆ. ಆಮೇಲೆ ನೋಡ್ತು ಅಂದ್ರೆ HR ಅವರೆಲ್ಲ ಸೆಲೆಕ್ಟ್ ಮಾಡಿರೋದು, ಒಂದೇ HR ಅಲ್ಲ, ಹಲವಾರು HR ಗಳಿಗೆ ಇದನ್ನ ಮಾಡಿದ್ದಾರೆ. ಅವರೆಲ್ಲ ಸೆಲೆಕ್ಟ್ ಮಾಡಿರೋದು ಚೆನ್ನಾಗಿರೋ ಪಿಕ್ಚರ್ಸ್ ನ ಪ್ರಿಫರ್ ಮಾಡಿ ಅದನ್ನ ಒಂದು ಗುಡ್ಡೆ ಹಾಕಿ, ನೋಡಪ್ಪ ಇದೆಲ್ಲ ಒಳ್ಳೆ ಕ್ಯಾಂಡಿಡೇಟ್ಸ್ ಅಂತ ಲೆಕ್ಕ ಹಾಕಿದ್ದಾರೆ. ಸೊ ಇನ್ ಅ ವೇ ಮುಖ ನೋಡಿ ಮಣೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಸೈಕಾಲಜಿಕಲಿ ಹಿಂಗೆ ರಿಯಾಕ್ಟ್ ಮಾಡೋದು ಅಂತಾನೆ. ಬಟ್ ಅವನು ಪ್ರತಿ ಚಾಪ್ಟರ್ ಅಲ್ಲೂ ಇನ್ನೊಂದು ಏನ್ ಇಂಪಾರ್ಟೆಂಟ್ ನನಗೆ ತುಂಬಾ ಹಿಡಿಸಿದ್ದು ಅಂದ್ರೆ, ಈ ತರ ಮಾಡಿದ್ರೆ ನೀವು ಅದನ್ನ ಹೆಂಗೆ ಓವರ್ಕಮ್ ಮಾಡ್ಬೋದು ಅಂತ ಅದಕ್ಕೆ ಒಂದು ಸೆಪರೇಟ್ ಪ್ಯಾರಾಗ್ರಾಫ್ ಅಥವಾ ಒಂದು ಪೇಜಲ್ಲಿ ಬರ್ದಿದ್ದಾನೆ. ಉದಾಹರಣೆಗೆ, ಇವಾಗ ಲೈಕಿಂಗ್, ಒಬ್ಬನ್ನ ಇಷ್ಟ ಪಡೋದು ತಪ್ಪಲ್ಲ. ಬಟ್ ತುಂಬಾ ಬೇಗವಾಗಿ ನೀವು ಇಷ್ಟಪಟ್ರೆ ಅಥವಾ ನೀವು ನಿಮ್ಮನ್ನ ನೀವು ಇಷ್ಟಪಡೋಂಗೆ ನಡೀತಾ ಇದ್ದಾನ ಅಂತ ಗಮನಿಸ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಅವನು ತುಂಬಾ ಒಳ್ಳೆಯವನ್ ತರ ಇದ್ರೆ, ಫಾರ್ ಎಕ್ಸಾಂಪಲ್ ನೀವು ಇದು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ಪ್ರಾಡಕ್ಟ್ ತಗೊಂತೀರಾ, ಅವನು ನಿಮ್ಗೆ ಹೇಳ್ತಾನೆ, ಮೇಡಮ್ ಈ ಪ್ರಾಡಕ್ಟ್ ಯಾಕೆ ತಗೊಂತೀರಾ, ಇದ್ರಲ್ಲಿ ನನ್ ಕಮಿಷನ್ ಚೆನ್ನಾಗಿ ಬರುತ್ತೆ, ಬಟ್ ಆಕ್ಚುಲಿ ಈ ಪ್ರಾಡಕ್ಟ್ಗಿಂತ ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಯಾವ್ದಾನ ಒಂದು ಸಣ್ಣ ಪ್ರಾಡಕ್ಟ್ಗೆ ನಿಮ್ಗೆ ಹೇಳ್ತಾನೆ. ಸೊ ಅವನೇನ್ ಮಾಡ್ತಾನೆ, ಯು ವಿಲ್ ಸ್ಟಾರ್ಟ್ ಲೈಕಿಂಗ್ ಹಿಮ್. ಅವ್ರನ್ನ ನೀವು ಜಾಸ್ತಿ ಇಷ್ಟಪಡ್ತೀಯ, ಪರವಾಗಿಲ್ಲ ಗುರು, ಅವ್ನು ಕಷ್ಟ ಆದ್ರೂ ನನ್ಗೆ ಒಳ್ಳೇದನ್ನ ಸೆಲೆಕ್ಟ್ ಹೇಳ್ತಾ ಇದ್ದಾನೆ ಅಂತ ನೀವು ಅವನ ಬಗ್ಗೆ ಯೋಚನೆ ಮಾಡ್ತೀರಾ. ಬಟ್ ಆದ್ರೆ ಅವನು ಒಳಗಡೆ ಹಿ ಮೇ ಹ್ಯಾವ್ ಅನ್ ಅದರ್ ಐಡಿಯಾ, ಬೇರೆ ಕಮಿಷನ್ ಬರ್ಬೋದು, ಅಥವಾ ಪ್ರಾಡಕ್ಟ್ ಸೇಲ್ ಆಗಿಲ್ದಿರ ಅವ್ನ ಬಾಸ್ ಅವನಿಗೆ ಬೈತಾ ಇರ್ಬೋದು. ಈ ಒಂದು ಡಿಫ್ರೆಂಟ್ ಕಾರಣಗಳಿಂದ ಅವ್ನ್ ಮಾಡ್ತಾನೆ. ಸೊ ಅವ್ನ್ ಏನ್ ಹೇಳ್ತಾನೆ ಅಂದ್ರೆ, ಇಷ್ಟಪಡಿ ಯಾರನ್ನಾದ್ರು, ಆದ್ರೆ ಅದನ್ನ ನೋಡಿ ಇಷ್ಟಪಡಿ. ಇವಾಗ ಯಾವ್ದನ್ನ ಪೊಲಿಟಿಷಿಯನ್ ನಿಮ್ಗೆ ತುಂಬಾ ಇಷ್ಟ ಆಗ್ಬಿಟ್ರೆ ಎಲೆಕ್ಷನ್ ಟೈಮ್ ಅಲ್ಲಿ, ಅದ್ ಯಾವ ಕಾರಣಗಳಿಂದ ಅವ್ನ್ ತುಂಬಾ ಇಷ್ಟ ಆಗ್ತಾನೆ ಅದನ್ನ ಯೋಚನೆ ಮಾಡಿ. ಯಾಕೆಂದ್ರೆ ಮನುಷ್ಯ ಹೆಂಗೆ ಅಂದ್ರೆ, ಒಂದ್ಸಲಿ ಅವನನ್ನ ಇಷ್ಟ ಪಟ್ಬಿಟ್ರೆ ಅವ್ನ್ ಯಾಕೆ ಇಷ್ಟ ಆದಂತ ಕಾರಣ ಹುಡ್ಕೊಂಡು ಹೋಗ್ತೀವಿ ವಿನಃ ಅವ್ನ್ ನನಗೆ ಯಾಕೆ ಇಷ್ಟ ಆಗಬಾರ್ದು ಅನ್ನೋ ಕಾರಣ ಹುಡುಕೋದು ತುಂಬಾ ಕಮ್ಮಿ. ಸುಪ್ರೀತ್ ಏನೋ ನಗ್ತಾ ಇದ್ದಾನೆ, ಏನೋ ಇದೆ ಹೇಳಕ್ಕೆ. ಇಲ್ಲ, ಅದು ಹೆಂಗೆ ಓವರ್ಲ್ಯಾಪ್ ಆಗುತ್ತೆ ಬೇರೆ ಬೇರೆ ಐಡಿಯಾಸ್ ಅಂತ ಯೋಚನೆ ಮಾಡ್ತಿದ್ದೆ. ನೀವು ಒಬ್ಬರನ್ನ ಇಷ್ಟಪಟ್ರೆ ಯು ವಾಂಟ್ ಟು ಬಿ ಕನ್ಸಿಸ್ಟೆಂಟ್. ಕರೆಕ್ಟ್. ಈಗ ಆಲ್ರೆಡಿ ಇಷ್ಟಪಟ್ಟಾಯ್ತು, ಅದು ಕನ್ಫರ್ಮೇಶನ್ ಬಯಾಸು ಆಗುತ್ತೆ. ಇಷ್ಟಪಡೋದು ಒಂದು, ಲೈಕ್ ಲುಕಿಂಗ್ ಅಟ್ ದ ಫೇಸ್, ಹೌ ದ ಡ್ರೆಸ್, ಅದು ಒಂದು ಕ್ಲಿಯರ್ ಥಿಂಗು. ಅಷ್ಟೇ ಆಗ್ಬೇಕಿಲ್ಲ, ಕೆಲವೊಬ್ರದ್ದು ವಾಗ್ಝರಿ, ಅವ್ರದ್ದು ಮಾತಾಡೋ ಶೈಲಿ ಇಷ್ಟ ಆಗುತ್ತೆ. ಹಾಗಾಗಿ ಏನೇ ಮಾತಾಡಲಿ, ಎಷ್ಟೇ ಸುಳ್ಳು ಹೇಳ್ತಾ ಇರಲಿ,
ಅದು ಲೈಕ್ ನೀವು ಆಲ್ರೆಡಿ ಇಷ್ಟಪಟ್ಬಿಟ್ಟಿದ್ದೀರಾ. ಎನಿ ಆರ್ಗ್ಯುಮೆಂಟ್ ಅವಾಗ ಏನಾಗುತ್ತೆ, ಮೆರಿಟ್ ಆಫ್ ದ ಆರ್ಗ್ಯುಮೆಂಟ್ ಬಿಟ್ಬಿಡ್ತೀರಾ. ಜಸ್ಟ್ ಅವ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ನೋದ್ರ ಮೇಲೆ ಲೈಕ್ ಯು ಅಕ್ಸೆಪ್ಟ್ ಆಲ್ ದ ಆರ್ಗ್ಯುಮೆಂಟ್ಸ್ ಫ್ರಮ್ ದಟ್ ಆಥರ್. ಆಮೇಲೆ ಬುಕ್ ಬರೆಯೋದ್ರಲ್ಲೂ ಇರುತ್ತೆ, ಕೆಲವೊಬ್ರದ್ದು ತುಂಬ ಒಳ್ಳೆ ಸ್ಟೈಲ್ ಇರುತ್ತೆ, ರೈಟಿಂಗ್ ಸ್ಟೈಲು. ಜಸ್ಟ್ ಬಿಕಾಸ್ ಯು ಲೈಕ್ ದಟ್ ಸ್ಟೈಲ್, ಎವ್ರಿಥಿಂಗ್ ಹಿ ಸೇಸ್ ಯು ಕೀಪ್ ಅಕ್ಸೆಪ್ಟಿಂಗ್. ಕರೆಕ್ಟ್. ಇನ್ನೊಬ್ನಿಗೆ ಆ ಸ್ಕಿಲ್ ಅಷ್ಟೊಂದು ಇರಲ್ಲ, ಬಟ್ ಹಿಸ್ ಐಡಿಯಾಸ್ ಆರ್ ವೆರಿ ಗುಡ್. ನಸೀಮ್ ತಲೆಬ್ದು ನಾನು ಪ್ರತಿ ಎಪಿಸೋಡ್ ಇವಾಗ ಅವನೊಂದು ಎಕ್ಸಾಂಪಲ್ ಹೇಳ್ತಾನೆ. ಈಗ ಒಂದು ಹಾಸ್ಪಿಟಲ್ಗೆ ಹೋದ್ರೆ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಇಬ್ರು ಸರ್ಜನ್ಗಳದ್ದು ಚಾಯ್ಸ್ ಕೊಡ್ತಾರೆ. ಒಬ್ನು ಹಿ ಲುಕ್ಸ್ ಎಕ್ಸಾಕ್ಟ್ಲಿ ಲೈಕ್ ಟಿಪಿಕಲ್ ಹಾಲಿವುಡ್ ಸರ್ಜನ್. ಅವನು ಫುಲ್ ಬ್ಲಾಂಡ್ ಹೇರು, ಗುಡ್ ಲುಕಿಂಗು, ವೆಲ್ ಶೇವನ್ನು, ನೀಟಾಗಿ ಕಾಣಿಸ್ತಾನೆ, ಅವನು ಇರ್ತಾನೆ. ಇನ್ನೊಬ್ಬ ಬುಚ್ಚರ್ ತರ ಇರ್ತಾನೆ, ಅವ್ನು ಲೈಕ್ ಸಿಕ್ಕಾಪಟ್ಟೆ ಅಗ್ಲಿ ಇರ್ತಾನೆ, ಹಿಸ್ ರಫ್, ಹಿ ಕೆನಾಟ್ ಎಕ್ಸ್ಪ್ಲೈನ್, ಏನೋ ನೈಸಾಗಿ ಮಾತಾಡೋಕ್ಕಾಗಲ್ಲ. ಯಾರನ್ನ ಚೂಸ್ ಮಾಡ್ಬೇಕು ನೀವು ಅಂತ ಆಪ್ಷನ್ ಬಂದರೆ, ಯು ಶುಡ್ ಆಲ್ವೇಸ್ ಚೂಸ್ ದ ಬುಚ್ಚರ್ ಅಂತ. ಐ ಮೀನ್ ಗಿವನ್ ದಟ್ ಹಿ ಈಸ್ ವರ್ಕಿಂಗ್ ಇನ್ ದ ಹಾಸ್ಪಿಟಲ್ ಆಲ್ರೆಡಿ. ಯಾಕಂದರೆ ಹಿ ಹ್ಯಾಸ್ ಸೋ ಮೆನಿ ಥಿಂಗ್ಸ್ ಅಗೇನೆಸ್ಟ್ ಹಿಮ್, ಆದ್ರೂ ಹಿ ಸರ್ವೈವ್ಡ್ ಇನ್ ದ ಸಿಸ್ಟಮ್. ಅಂದರೆ ಹಿ ಶುಡ್ ಬಿ ಎ ಬೆಟರ್, ಅವ್ನು ಮಾಡೋ ಕೆಲಸದಲ್ಲಿ ಹಿ ಶುಡ್ ಬಿ ಎ ಬೆಟರ್ ಸ್ಕಿಲ್ಡ್ ವರ್ಕರ್ ಅಂತ. ಸೊ ಈ ಥರದ್ದು ಎಲ್ಲ, ಐ ಮೀನ್ ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್. ಇದು ಬರೀ ಪ್ರೊಫೆಷ್ನಲ್ ಇದಕ್ಕಲ್ಲ, ಎಷ್ಟೊಂದು ಪರ್ಸ್ನಲ್ ಸ್ಟಫಲ್ಲೂ ನಾವು ಹಂಗೆ ಅನ್ಸೋದಲ್ಲ. ನಮ್ಗೆ ಮಕ್ಕಳು, ಐ ಡೋಂಟ್ ನೋ, ಮಕ್ಳಿರೋರಿಗೆ ಹಂಗೆ ಅನ್ಸುತ್ತೇನೋ, ಪ್ರಿಫರೆನ್ಸ್ ಇರುತ್ತಲ್ಲ, ಒಬ್ಬ ಮಗು ಬಗ್ಗೆ ಪ್ರಿಫರೆನ್ಸು. ಹಂಗಿದ್ದಾಗ ಅದು ಹೇಳ್ತಾರಲ್ಲ, ಧೃತರಾಷ್ಟ್ರ ಕುರುಡು ಅನ್ನೋ ಮೆಟಫರು, ಅವನ ಮಕ್ಕಳು ಏನು ಮಾಡಿದ್ರು ಅವನಿಗೆ ಕಾಣಿಸಲ್ಲ ವೈ ಇಟ್ ಈಸ್ ಬ್ಯಾಡ್ ಅಂತ. ಹಂಗೇನೆ ಆಗ್ಬಿಡುತ್ತೆ. ಯಾರನ್ನಾದ್ರೂ ನಾವು ಇಷ್ಟಪಟ್ಟರೆ ವಿ ಡೋಂಟ್ ಸಿ ಆಲ್ ದ ಥಿಂಗ್ಸ್ ದಟ್ ಆರ್ ಗೋಯಿಂಗ್ ಬ್ಯಾಡ್, ಬಟ್ ಒನ್ಸ್ ವಿ ಡಿಸ್ಲೈಕ್ ದಮ್, ಅದು ಆಗುತ್ತೆ. ಕೆಲವೊಬ್ಬರಿಗೆ ತುಂಬ ಇಷ್ಟಪಟ್ಟಿರ್ತಾರೆ, ಒಂದೇನೋ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ, ಅದಾಗಿದ ತಕ್ಷಣ ದೇ ಸ್ಟಾರ್ಟ್ ಹೇಟಿಂಗ್ ದೆಮ್, ದೆನ್ ದೇ ಸ್ಟಾರ್ಟ್ ಸೀಯಿಂಗ್ ಎವ್ರಿಥಿಂಗ್ ದಟ್ ಈಸ್ ಬ್ಯಾಡ್. ಅವಾಗ ದೇ ರಿಯಲೈಸ್ ದೇ ಆರ್ ಆಬ್ಜೆಕ್ಟಿವ್. ಬಟ್ ಅಗೇನ್ ಅಲ್ಲಿ, ಜಸ್ಟ್ ಬಿಕಾಸ್ ದೇ ಸ್ಟಾರ್ಟೆಡ್ ಹೇಟಿಂಗ್, ಇಟ್ಸ್ ಈಸಿ ಫಾರ್ ದಮ್ ಟು ಸಿ ಆಲ್ ದ ಬ್ಯಾಡ್ ಥಿಂಗ್ಸ್. ಇಲ್ಲ, ಆಕ್ಚುಲಿ ಇದೇ ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ಈಗ ನೀವು ಹೇಳಿದ್ರಲ್ಲ, ಒಬ್ಬರು ತುಂಬಾ ಇಷ್ಟಪಡ್ತಿರ್ತೀವಿ, ಅಟ್ ಒನ್ ಪಾಯಿಂಟ್ ಅವ್ರನ್ನ ಹೇಟ್ ಮಾಡಕ್ ಶುರು ಮಾಡ್ತೀವಿ ಅಂತ. ಆ ಹೇಟ್ ಮಾಡೋ ಪಾಯಿಂಟ್ ಅಲ್ಲಿ ಅವ್ರು ವಾಪಸ್ ಅವ್ರು ಇದನ್ನ ನೋಡಿದ್ರೆ, ನನಗೆ ಪಾಯಿಂಟ್ಸ್ ಎಲ್ಲ ಪ್ರತಿ ಸಲ ಸಿಕ್ಕಿತ್ತು. ನನಗೆ ಆಕ್ಚುಲಿ ಹೇಟ್ ಮಾಡೋ ಥಿಂಗ್ಸ್ ಪ್ರತಿ ಸಲ ಆಗಿತ್ತು, ಬಟ್ ಆ ಕನ್ಸಿಸ್ಟೆಂಟ್ ಆಗಿರೋ ಒಂದು ನೆಸೆಸಿಟಿ ಇರುತ್ತಲ್ಲ. ಫಸ್ಟ್ 2 ಸಲ ಹೊಗಳ್ದೆ, 3 ಸಲ ಹೊಗಳ್ದೆ, 4ನೇ ಸಲ ಏನೋ ಒಂದು ಸಣ್ಣ ಇರಿಟೇಷನ್ ಬಂದ್ರೂ ಇಲ್ಲ, ನಾನು ಇಷ್ಟಪಟ್ಟೆ ಅನ್ನೋ ಕಾರಣಕ್ಕೆ ಐ ಹ್ಯಾವ್ ಟು ಜಸ್ಟಿಫೈ ತರ. ಸೊ ಅಂದ್ರೆ ಈಗ ಇದು ಒಂದು ವಿಶಿಷ್ಟವಾದ ವ್ಯಕ್ತಿ ಮೇಲೆ ಇರ್ಬೋದು. ಇದನ್ನ ಹ್ಯಾಲೋ ಎಫೆಕ್ಟ್ ಅಂತ ನಾವು ಮೆಂಟಲ್ ಮಾಡೆಲ್ಸ್ ಅಲ್ಲೂ ಕವರ್ ಮಾಡಿದ್ವಿ. ಮತ್ತೆ ಸುಪ್ರೀತ್ ಹೇಳ್ದಂಗೆ, ಈಗ ಚೆನ್ನಾಗಿ ಮಾತಾಡಿದ್ರೆ ಅಥವಾ ಸಖತ್ತಾಗಿ ಸ್ಪೀಚ್ ಮಾಡ್ದಾಗ ಗುರು ಅಂದ್ರೆ, ದಟ್ ಈಸ್ ನಾಟ್ ಎವ್ರಿಥಿಂಗ್. ಕನ್ಸ್ಟ್ರೇಂಟ್ ವಿಷನ್ಸ್ ಅನ್ನೋ ಬುಕ್ ನಾವು ಕವರ್ ಮಾಡಿದಾಗ ಅದ್ರನ್ನಲ್ಲೂ ಡಿಸ್ಕಸ್ ಮಾಡಿದ್ವಿ. ಸಖತ್ತಾಗಿ ಮಾತಾಡಿದ ಕಾರಣಕ್ಕೆ ಒಂದಕ್ಕೆ ಅವನು ಒಳ್ಳೆ ಪೊಲಿಟಿಷಿಯನ್ ಆಗ್ಲಿ ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಲಿ ಆಗಲ್ಲ. ಯಾಕಂದ್ರೆ ಬಟ್ ನಂಬಿಕೆ ಹಂಗ್ ಬಂದ್ಬಿಟ್ಟಿದೆ, ಹಂಗ್ ಬೆಳೆದ್ಬಿಟ್ಟಿದೆ. ಸೊ ಐ ಥಿಂಕ್ ಇಟ್ ಇಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ಅಸ್ ಟು ಪೇ ಅಟೆನ್ಷನ್. ಯಾರು ಚೆನ್ನಾಗಿ ಮಾತಾಡದೇ ಇದ್ರು ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋ ಸತ್ವನ ಹುಡುಕ್ಬೇಕು ಅನ್ನೋದಕ್ಕೆ ಐ ಥಿಂಕ್ ದಿಸ್ ಇಸ್ ಅ ಗುಡ್ ಎಕ್ಸಾಂಪಲ್. ಇನ್ನೆರಡು ಟಾಪಿಕ್ಸ್ ಉಳಿದಿದೆ, ವೆರಿ ಸಿಂಪಲ್ ಟಾಪಿಕ್ಸ್. ಆಮೇಲೆ ದಿಸ್ ಇಸ್ ಸೋ ಇಂಟ್ರೆಸ್ಟಿಂಗ್. ಅಥಾರಿಟಿ ಅಂತ, ನೀ ಹೇಳಕ್ಕೆ ನೀನ್ ಯಾರು ಅಂತ ಒಂದು ಸಾಮಾನ್ಯವಾದ ಕ್ವೆಶ್ಚನ್ ಇದೆಯಲ್ಲ. ಅಥಾರಿಟಿ, ಅವ್ರಿಗೆ ತಿಳಿದವರು, ಅವ್ರ ಬಗ್ಗೆ ನಂಬಿಕೆ ಇದೆ. ಈ ಡಾಕ್ಟರ್ಸು ಫಾರ್ ಎಕ್ಸಾಂಪಲ್, ಈ ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ಗೆ ಅವ್ನ್ ಬಿಳಿ ಕೋಟ್ ಹಾಕೊಂಡು ಯಾಕೆ ಬರ್ತಾನೆ? ಅವ್ನ್ ಬಿಳಿ ಕೋಟ್ ಹಾಕೊಂಡ್ ಬರೋ ಒಂದೇ ಕಾರಣ ಅಂದ್ರೆ, ಇವ್ನ್ ಡಾಕ್ಟ್ರು, ಹಲ್ ಬಗ್ಗೆ ಇವನ್ಗೆ ಗೊತ್ತಿರುತ್ತೆ, ಅಥವಾ ಡೆಂಟಿಸ್ಟ್ ಹಲ್ ಬಗ್ಗೆ ಇವನಿಗೆ ಗೊತ್ತಿರುತ್ತೆ, ಹಾಗಾಗಿ ಇವನ್ನ ನಂಬೇಕು. ಅವ್ನ್ ಯಾವನೋ ಆಕ್ಟರ್ ಇರ್ತಾನ ಗುರು, ಅವ್ನ್ ಒಳ್ಳೆ ಬಿಳಿ ಕೋಟ್ ಹಾಕೊಂಡ್ ಬಂದಿರ್ತಾನೆ, ಬಟ್ ಅದನ್ನ ನಾವು ನಂಬ್ತೀವಿ. ಅದು ಅಥಾರಿಟಿ. ಪೊಲೀಸ್ ಡ್ರೆಸ್ ಅಥಾರಿಟಿ. ಸೊ ಇದು ಒಂದು ಸೈಕಲಾಜಿಕಲ್ ರಿಯಾಕ್ಷನ್. ಅಂದ್ರೆ ಈಗ ಹಳೆ ಕಾಲದಲ್ಲೂ ಪ್ರಿಯಾಂಕಾ ಚೋಪ್ರಾ ಫೇರ್ನೆಸ್ ಕ್ರೀಮು ಹಂಗೆ ಆಮೇಲೆ ಬರೀ ಯಾವ್ದೋ ಒಂದು ಸೋಪ್ ಯೂಸ್ ಮಾಡ್ಬಿಟ್ಟು ನಾನು ಹಿಂಗಾಗಿದ್ದೀರಿ ಅಂತ ದೀಪಿಕಾ ಪಡ್ಕೊಂಡು ಹೇಳೋದು. ಸೊ ದಿಸ್ ಇಸ್ ಆಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಈ ಎಕ್ಸ್ಪೆರಿಮೆಂಟ್ ನ ಅಮೆರಿಕಾದ ಒಂದು ಹಾಸ್ಪಿಟಲ್ ಅಲ್ಲಿ ಮಾಡಿದ್ರು. ನರ್ಸ್ಗಳು ಡ್ಯೂಟಿ ಮೇಲೆ ಇದ್ದಾಗ ಒಂದು ಫೋನ್ ಬಂದ್ಬಿಟ್ಟು
ನೋಡಿ ಡಾಕ್ಟರ್ ಹೇಳಿದ್ದಾರೆ ಈ ಪೇಷಂಟ್ ನಂಬರ್ 36ಗೆ ನೀವು ಈ ಡೋಸೇಜ್ ಮಾತ್ರೆ ಕೊಡಿ ಅಂತ ಒಂದು ಸ್ಟ್ರಾಂಗ್ ಡ್ರಗ್ ಡೋಸೇಜ್ ಕೊಟ್ಟಿದ್ರು. ಆ ಡ್ರಗ್ ಡೋಸೇಜು ಅವ್ರು ನೋಡಿದ ತಕ್ಷಣ ಅವ್ರೇನ್ ಮಾಡಿದ್ರು ಅಂದ್ರೆ, ಆ ಡೋಸೇಜ್ ಆಕ್ಚುಲಿ ಆ ಪೇಷಂಟಿಗೆ ಕೊಟ್ಟಿದ್ದಿದ್ರೆ ಆ ಪೇಷಂಟ್ ಸಾಯೋದ್ ಗ್ಯಾರಂಟಿ. ಆದ್ರೆ ಫೋನ್ ಬಂದಿದ್ ಒಂದೇ ಕಾರಣಕ್ಕೆ, ಯಾರೋ ಆಪೋಸಿಟ್ ಸೈಡ್ ಅಲ್ಲಿ ನಾನು ಡಾಕ್ಟರ್ ಅಂತ ಹೇಳಿದ್ದಕ್ಕೂ ಒಂದೇ ಕಾರಣಕ್ಕೋಸ್ಕರ ರಿಟರ್ನ್ ಇನ್ಸ್ಟ್ರಕ್ಷನ್ಸು ಕೂಡ ಇಲ್ದಿರ ಆ ನರ್ಸ್ಗಳು 80% ಆಫ್ ದೆಮ್ ಹೋಗಿ ಆ ಮಾತ್ರೆ ಕೊಡಕ್ಕೆ ರೆಡಿ ಆಗಿದ್ರು. ಆ ಹೋಗ್ ಕೊಡಕ್ಕಿದ್ದಾಗ ಅಲ್ಲಿ ಅವ್ನ್ ಯಾವನ್ನೊಬ್ಬ ಅವ್ರನ್ನ ತಡೆದ್ಬಿಟ್ಟು ಸಾರಿ ಇದನ್ನ ಎಕ್ಸ್ಪೆರಿಮೆಂಟು ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಯ್ತು. ಸೊ ಅಥಾರಿಟಿ ಇವನ ಹತ್ರ ಪವರ್ ಇದೆ, ಇವನ ಹತ್ರ ಅಥಾರಿಟಿ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಅ ವೆರಿ ಬಿಗ್ ಪವರ್. ಅದನ್ನ ಯಾರು ಕ್ವೆಶ್ಚನ್ ಮಾಡಕ್ ಹೋಗಲ್ಲ. ಅದಕ್ಕೆ ಅವ್ನು ಹೇಳ್ತಾನೆ ಅದನ್ನ ಕ್ವೆಶ್ಚನ್ ಮಾಡಿ, ಯಾರಾದ್ರೂ ಇದನ್ ಮಾಡ್ತಾ ಇದ್ರೆ ನೀನ್ ಯಾರು ಹೇಳಕ್ಕೆ, ನಿನ್ಗೆ ಏನಾದ್ರೂ ಅಥಾರಿಟಿ ಇದೆಯಾ, ಈ ಅಥಾರಿಟಿ ಯಾಕೆ ಕೊಟ್ರು ನಿನ್ಗೆ ಅಂತ ಹೇಳ್ತಾನೆ. ಇದ್ರಲ್ಲಿ ಒಂದ್ ಸಣ್ಣ ಇವತ್ತು ಸಿನಿಮಾ ಎಕ್ಸಾಂಪಲ್ಸ್ ತುಂಬಾ ಮಾತಾಡ್ತಾ ಇದೀವಿ, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ. ಇದು ಒಂದು ಜರ್ಮನ್ ಫಿಲ್ಮ್ ಇದೆ, ದ ಎಕ್ಸ್ಪೆರಿಮೆಂಟ್ ಅಂತ. ಇದು ಅಥಾರಿಟಿ ಬಗ್ಗೆ ನಾವು ಮನುಷ್ಯರು ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಇದು. ಒಂದ್ 30 ಜನನ್ನ ಕರ್ಕೊಂಬಂದು ಅದ್ರಲ್ಲಿ 15 ಜನರನ್ನ ಪೊಲೀಸ್ ಅವ್ರನ್ನ ಮಾಡಿದ್ರು, ಇನ್ 15 ಜನರನ್ನ ಜೈಲ್ ಖೈದಿಗಳನ್ನ ಮಾಡಿದ್ರು. ಎಲ್ರಿಗೂ ಗೊತ್ತು ಇದು ಜಸ್ಟ್ ಎಕ್ಸ್ಪೆರಿಮೆಂಟ್, ಇದು ಬರೀ ಆಟದ ತರ. 15 ಜನ ಜೈಲ್ ಅವ್ರ ಪೊಲೀಸ್ ಅವ್ರು ಆಗ್ತಾರೆ, 15 ಜನ ಜೈಲ್ ಅವ್ರು ಆಗ್ತಾರೆ ಅಂತ. ಯು ವಾಂಟ್ ಬಿಲೀವ್ ಇಟ್. ಒಂದು ವಾರದಲ್ಲಿ ಸಣ್ಣ ಪುಟ್ಟ ಜಗಳ ಶುರು ಆಯ್ತು. ಅದಾದ್ಮೇಲೆ ಜೈಲಲ್ಲಿ ಇರೋರ್ ಮೇಲೆ ಯಾವ ತರ ದೌರ್ಜನ್ಯಗಳನ್ನ ಮಾಡ್ತಾ ಇದ್ರು, ಅದೇ ತರ ಸ್ಟ್ರಿಕ್ಟ್ ರೂಲ್ಸ್ ದೌರ್ಜನ್ಯ ಪೊಲೀಸ್ ಅವ್ರು ಶುರು ಮಾಡಿದ್ರು. ಈ ಜೈಲಲ್ಲಿ ಇರೋರು ಪೊಲೀಸ್ ಅವ್ರನ್ನ ಹೆಂಗೆ ಹೇಟ್ ಮಾಡ್ತಾರೋ ಅದೇ ತರ ಇವರು ಹೇಟ್ ಮಾಡಿದ್ರು. ನೆನ್ಪಿರ್ಲಿ, ಇವರೆಲ್ಲ ಎಜುಕೇಟೆಡ್ ಪೀಪಲ್, ನಾಟ್ ಅನ್ಎಜುಕೇಟೆಡ್ ಪೀಪಲ್. ಸೊ ಅಥಾರಿಟಿ, ಯಾರಾದ್ರೂ ಅಧಿಕಾರದಲ್ಲಿ ಇರೋರ್ ಬಗ್ಗೆ ಹೆಂಗೆ ನಾವು ಆಟೋಮ್ಯಾಟಿಕ್ ಆಗಿ ಗೌರವ ಕೊಡ್ತೀವಿ ಅಂತ. ಆಮೇಲೆ ಈ ಬುಕ್ ಅಲ್ಲಿ ಇನ್ನೊಂದು ಅಮೇಸಿಂಗ್ ಎಕ್ಸಾಂಪಲ್, ಸ್ಟ್ಯಾನ್ಫೋರ್ಡ್ ಪ್ರಿಸನ್ ಎಕ್ಸ್ಪೆರಿಮೆಂಟ್. ಅದು ಸ್ಟ್ಯಾನ್ಫೋರ್ಡ್ ಗೊತ್ತಿಲ್ಲ ನಂಗೆ ವಾಸುಕಿ. ಐ ಥಿಂಕ್ ದಿಸ್ ವಾಸ್ ಸ್ಟ್ಯಾನ್ಫೋರ್ಡ್ ಪ್ರಿಸನ್ ಎಕ್ಸ್ಪೆರಿಮೆಂಟ್ ಅನ್ಸುತ್ತೆ ಇದು ಮೋಸ್ಟ್ಲಿ ನೀವು ಹೇಳಿದ್ದು. ಹೌದಾ? ನಾನು ಇದು ಜರ್ಮನ್ ಫಿಲಮ್ ಅಲ್ಲಿ ನೋಡಿದ್ದು, ಅಂಡ್ ಐ ವಾಸ್ ಟೋಲ್ಡ್ ಇಟ್ ವಾಸ್ ಅ ಜರ್ಮನ್ ರಿಸರ್ಚ್ ಗ್ರೂಪ್ ದಟ್ ಡಿಡ್ ದ ಎಕ್ಸ್ಪೆರಿಮೆಂಟ್. ಅದಕ್ಕೆ ಅವ್ನ್ ಏನ್ ಹೇಳ್ತಾನೆ ಅಂದ್ರೆ, ಈಗ ಮೋಸ ಮಾಡ್ತಾರಲ್ಲ ಕಾನ್ ಮೆನ್ ಅಂದ್ರೆ ಮೋಸ ಮಾಡೋರು, ಅವ್ರ ಡ್ರೆಸ್ ನೋಡಿ, ಅವ್ರು ಹೆಂಗೆ ಫ್ಲಾಶಿ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಟಿಪ್ ಟಾಪ್ ಆಗಿರ್ತಾರೆ. ಫೇಕ್ ಸ್ವಾಮಿಗಳು ಕಾವಿ ಬಟ್ಟೆ ಹಾಕೊಂಡಿರ್ತಾರೆ, ಅಥವಾ ಒಳ್ಳೆ ಪೇಟ ಗೀಟ ಕಟ್ಕೊಂಡು ಗಡ್ಡ ಹಾಕಿ ಲೈಟಿಂಗ್ ಅಲ್ಲಿ ಬಂದು ಭಾಷಣ ಕೊಡ್ತಾರೆ. ಈ ತರ ಎಲ್ಲ ನೋಡ್ತಾರೆ. ಅಂದ್ರೆ ಅಥಾರಿಟಿ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಪವರ್ಫುಲ್ ಜನರ ಜೊತೆ ಅಸೋಸಿಯೇಟ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಈ ಡ್ರೋನ್ ಪ್ರತಾಪ್ ಇನ್ಸಿಡೆಂಟ್ ತಗೊಂಡ್ರೆ, ಅವ್ನ್ ಯಾರು ಅಲ್ಲ, ಬಟ್ ಅವನ್ನ ಸುಮಾರು ಜನ ಫಿಲ್ಮ್ ಸ್ಟಾರ್ಸು, ಪೊಲಿಟಿಷಿಯನ್ಸು ಎಲ್ಲ ಎಂಡೋರ್ಸ್ ಮಾಡಕ್ ಶುರು ಮಾಡಿದ್ರು. ಯಾಕೆ ಎಂಡೋರ್ಸ್ ಮಾಡಕ್ ಶುರು ಮಾಡಿದ್ರು ಅಂದ್ರೆ, ಅವನಲ್ಲಿರೋ ಅಥಾರಿಟಿ ಅವನ್ಗೂ ಇವ್ರನಲ್ಲೂ ಪಾಸಿಟಿವ್ ಆಗಿ ರಿಫ್ಲೆಕ್ಟ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಇದ್ ಮಾಡಿದ್ರು ಅಂತ ಹೇಳಿ. ಇಟ್ಸ್ ಅ ವೆರಿ ನೈಸ್ ಥಿಂಗ್, ಹೆಂಗೆ ನಾವು ಕ್ವೆಶ್ಚನ್ ಮಾಡ್ಬೇಕು ಅಂತ. ಆಕ್ಚುಲಿ ಇಲ್ಲಿ ಸ್ವೀಡನ್ ಅಲ್ಲಿ ತುಂಬಾ ಸ್ಕ್ಯಾಮ್ಗಳು ಇದೇ ತರ ಆಗುತ್ತೆ. ಏನ್ ಮಾಡ್ತಾರೆ, ಈ ಪರ್ಮನೆಂಟ್ ರೆಸಿಡೆನ್ಸ್ ಅಂತ ಇರುತ್ತೆ, 2 ವರ್ಷಕ್ಕೆ ವರ್ಕ್ ಪರ್ಮಿಟ್ ಕೊಟ್ಟು ಕೆಲಸ ಮಾಡೋದಿರುತ್ತೆ. ಕೆಲವೊಬ್ಬರಿಗೆ ಈ TCS, ಇನ್ಫೋಸಿಸ್ ಅಂತ ಕಂಪ್ನಿಗಳು ಟೆಂಪ್ರರಿ ರೆಸಿಡೆನ್ಸ್ ವರ್ಕ್ ಪರ್ಮಿಟ್ ಕೊಟ್ಬಿಟ್ಟು ಕೆಲಸಕ್ಕೆ ಕರೆದಿರ್ತಾರೆ. ಅವ್ರಿಗೆ ಒಂದು 6 ತಿಂಗಳು, 8 ತಿಂಗಳು, 10 ತಿಂಗಳು ಆ ಥರದ್ದು ಪ್ರಾಜೆಕ್ಟ್ ಬೇಸ್ಡು ವರ್ಕ್ ಪರ್ಮಿಟ್ ಇರುತ್ತೆ. ಅವ್ರಿಗೆ ಏನು ಮಾಡ್ತಾರೆ, ಅವ್ರನ್ನೆಲ್ಲ ಇಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, ಇವ್ರದ್ದು ಮುಂಚೆಯಿಂದನೂ ಸಿಕ್ಕಾಪಟ್ಟೆ ಟ್ರಾನ್ಸ್ಪರೆಂಟ್ ಸೊಸೈಟಿ. ಸೊ ಹಾಗಾಗಿ ನೀವೇನಾದರೂ ಟ್ಯಾಕ್ಸ್ ಏಜೆನ್ಸಿಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಇನ್ಫಾರ್ಮೇಷನ್ ಎಲ್ಲ ಪಬ್ಲಿಕ್ ಆಗಿರುತ್ತೆ. ಆ್ಯಸ್ ಇನ್ ನಿಮ್ಮ ಫೋನ್ ನಂಬರ್ಸು, ಹೆಸರು, ಎಲ್ಲಿದ್ದೀರಾ ಅನ್ನೋದೆಲ್ಲ ದೆರ್ ವಿಲ್ ಬಿ ಎ ಡೇಟಾ ಬೇಸ್, ಆಟೋಮೆಟಿಕಲಿ ಆ್ಯಡ್ ಆಗುತ್ತೆ. ನೀವು ಬೇಡ ಅಂದರೆ ಅದನ್ನು ಹೋಗ್ಬಿಟ್ಟು ತೆಗೆಸ್ಬೋದು. ಆಮೇಲೆ ಇಟ್ಸ್ ಕನ್ಸಿಡರ್ಡ್ ಏನೋ ಡೇಟಾ, ನಮ್ದಲ್ಲಿ RTI ಇದೆಯಲ್ಲ, ರೈಟ್ ಟು ಇನ್ಫಾರ್ಮೇಷನ್, ಆ ಥರದ್ದು ಡೇಟಾ ಆಕ್ಸೆಸ್ ಇಲ್ಲಿ. ಏನು ಮಾಡ್ತಾರೆ, ತುಂಬ ಜನ ಆ ಥರದವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ನಾವು ಇಂಡಿಯನ್ ಎಂಬಸಿಯಿಂದ ಮಾಡ್ತಾ ಇರೋದು ಕಾಲು,
ನೀವು ಎಂಟ್ರ್ ಆಗುವಾಗ ಈ ದೇಶಕ್ಕೆ ಯೂಶಲಿ ಅವರು ಸ್ಟೂಡೆಂಟ್ಸು, ಆಮೇಲೆ ಫಸ್ಟ್ ಟೈಮ್ ದೇಶದಿಂದ ಹೊರಗೆ ಬಂದಿರೋರು ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಕಪಲ್ಸ್ ಅಲ್ಲದೆ ಇರೋರು, ಫ್ಯಾಮಿಲಿ ಇಲ್ಲದೆ ಇರೋರು, ಯಾಕಂದರೆ ನೀವು ವೆರಿಫೈ ಮಾಡ್ಕೋಬಾರ್ದಲ್ಲ ಇಮಿಡಿಯೇಟ್ಲಿ. ಸೊ ಆ ಥರ ಟಾರ್ಗೆಟ್ ಮಾಡಿ ಅವರಿಗೆ ನೀವು ಫಾರ್ಮ್ ಫಿಲ್ ಮಾಡುವಾಗ ಮಿಸ್ಟೇಕ್ ಆಗಿದೆ, ನಿಮ್ಮನ್ನ ಡಿಪೋರ್ಟ್ ಮಾಡ್ತಾರೆ ಇದು ಫಿಲ್ ಮಾಡಲಿಲ್ಲ ಅಂದರೆ. ಸೊ ಇದನ್ನು ನಾವು ಮಾಡೋಣ, ಲೈಕ್ ಫಿಕ್ಸ್ ಮಾಡೋಣ, ನೀವಿಷ್ಟು ದುಡ್ಡು ಕಳಿಸಿ ಈ ಅಕೌಂಟಿಗೆ, ನಾವು ಇಮಿಡಿಯೇಟಾಗಿ ಫಿಕ್ಸ್ ಮಾಡ್ತೀವಿ ಅಂತ. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಗೊತ್ತಿರೋ ಇಬ್ಬರು ದೇ ಫೆಲ್ ಫಾರ್ ಇಟ್. ಒಬ್ಬರು ದುಡ್ಡು ಕಳಿಸ್ಬಿಟ್ಟು ಆಮೇಲೆ ಇವಾಗ ಅರ್ಧ ಕೊಡಿ ಅದರಲ್ಲೂ ಎಷ್ಟು ಟೆಕ್ನಿಕ್ ಯೂಸ್ ಮಾಡಿದ್ರು ಅಂದರೆ ಅವರಿಗೆ ಏನೋ ಆಲ್ಮೋಸ್ಟ್ 14,000 SEK ಇಲ್ಲಿದು, ಅದು 1 ಲಕ್ಷ 1.5 ಲಕ್ಷ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಅಷ್ಟು ಕೊಡಬೇಕಾಗತ್ತೆ ಫೀಸು. ನಾವು ಇಮಿಡಿಯೇಟಾಗಿ ಮಾಡ್ತೀವಿ ಅದನ್ನು, ಬಟ್ ಅಷ್ಟೊಂದು ದುಡ್ಡಿಲ್ಲ ಅಂತಂದರೆ ಇವಾಗ ಸದ್ಯಕ್ಕೆ ಹಾಫ್ ಕೊಡಿ, ನಾನು ಮಾಡ್ತೀನಿ, ಆಮೇಲೆ ಇನ್ನೊಂದು ಹಾಫ್ ಕೊಡಿ. ಯು ಥಿಂಕ್ ದಟ್ ದೇ ಆರ್ ಗಿವಿಂಗ್ ಯು ಕನ್ಸೆಷನ್. ಈ ಥರದ್ದು ಯೂಸ್ ಮಾಡಿ ಅವ್ರು ದುಡ್ಡು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಲೈಕ್ ದೇರ್ ಇಸ್ ನಥಿಂಗ್. ಎಷ್ಟು ಜನ ದೇ ಸ್ಟಿಲ್ ಫಾಲ್ ಫಾರ್ ಇಟ್. ಸೊ ಈ ತರ ಸಿಚುವೇಶನ್ ಅಲ್ಲಿ ಐ ಥಿಂಕ್ ಈವನ್ ತಲೇಬ್ ಹ್ಯಾಸ್ ಸೆಡ್ ಇಟ್ ರೈಟ್. ತಲೇಬ್ ಕೂಡ ಇದನ್ನೇ ಹೇಳಿದಾನೆ. ಯಾರಾದ್ರೂ ಎಕ್ಸ್ಪರ್ಟ್ ಅಂತ ಬಂದು ನಿಮ್ಗೆ ಅಡ್ವೈಸ್ ಮಾಡಿದ್ರೆ 2-3 ವಿಷಯಗಳನ್ನ ಗಮನಿಸಿ. ಒಂದು, ಅವನ್ಗೇನಾದ್ರೂ ನಿಮ್ಗೆ ಕೊಡೋ ಬೆನಿಫಿಟ್ ಇಂದ ಅವನ್ಗೇನಾದ್ರೂ ತುಂಬಾ ಹೆಲ್ಪ್ ಆಗತ್ತಾ ಅಂತ ಒಂದನ್ನ ಗಮನಿಸಿ. ಎರಡನೇದು, ಎಲ್ಲ ನಿಮ್ಗೆ ಒಳ್ಳೇದಾಗತ್ತೆ, ನನಗೆ ಕೆಟ್ಟದಾದ್ರೂ ಪರವಾಗಿಲ್ಲ, ನಿಮಗ್ ಒಳ್ಳೇದಾಗ್ಲಿ ಅನ್ನೋ ಒಂದೇ ಭಾವಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಗಮನಿಸಿ. ಸೆಕೆಂಡ್, ಅವನು ಇದೇ ತರ ಎಷ್ಟು ವರ್ಷದಿಂದ ಬಿಸ್ನೆಸ್ ಅಲ್ಲಿ ಇರ್ತಾನೆ, ಏನೇನ್ ಮಾಡಿದಾನೆ ಅನ್ನೋದನ್ನು ಗಮನಿಸಿ. ಬಟ್ ಕೀಪ್ ಆಸ್ಕಿಂಗ್ ಕ್ವೆಶ್ಚನ್ಸ್. ಅವ್ನಿಗೆ ಇದ್ರಲ್ಲಿ ಏನ್ ಸ್ಕಿನ್ ಇನ್ ದ ಗೇಮ್ ಅಂತ, ಅವ್ನಿಗೆ ಇದ್ರಿಂದ ಏನ್ ಲಾಭ ಬರ್ತಾ ಇದೆ ಅನ್ನೋದನ್ನ ಫಸ್ಟ್ ಪ್ಲೀಸ್ ಅಬ್ಸರ್ವ್ ಇಟ್ ಅಂತ ಹೇಳ್ತಾನೆ. ಸೊ ಐ ಥಿಂಕ್ ಇಟ್ಸ್ ಆಲ್ಸೋ ವೆರಿ ಸಿಂಪಲ್ ಚಾಪ್ಟರ್. ಕೊನೆ ಚಾಪ್ಟರ್ ಅಂದ್ರೆ ಸ್ಕೇರ್ಸಿಟಿ. ಅಯ್ಯೋ ನಮ್ಗೆ ಸಿಗಲ್ಲ, ಕಮ್ಮಿ ಆಗ್ಬಿಡುತ್ತೆ, ಇದು ಒಂದೇ ಒಂದು ಸ್ಟಾಕ್ ಅಲ್ಲಿ ಇರೋದು. ಫಾರ್ ಎಕ್ಸಾಂಪಲ್, ನೀವು ಅಮೆಝಾನ್ ಎಲ್ಲ ನೋಡಿದ್ರೆ ಅದರಲ್ಲಿ ಬರ್ದಿರ್ತಾನೆ ಓನ್ಲಿ 1 in stock, ಓನ್ಲಿ 2 in stock ಅಂತ. ಅಂದ್ರೆ ಒಂದು ಇದೇನು ಇಲ್ಲ, ಖಾಲಿ ಆಗೋಗುತ್ತೆ, ಇನ್ನೇನ್ ಮುಗಿದೋಯ್ತು ಅನ್ನೋ ಒಂದು ಭ್ರಮೆ ಸೃಷ್ಟಿ ಮಾಡಿ ಅದಕ್ಕೆ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಅದನ್ನ ಮಾರೋದು ಇನ್ನೊಂದು ಟೆಕ್ನಿಕ್. ದಟ್ಸ್ ಕಾಲ್ಡ್ ಸ್ಕೇರ್ಸಿಟಿ ಟೆಕ್ನಿಕ್. ಅವನು ಇದಕ್ಕೆ ಒಂದು ಕಾರಣ ಕೊಡ್ತಾನೆ. 1-2-3 ಎಕ್ಸಾಂಪಲ್ಸ್ ಇದೆ. ಉದಾಹರಣೆಗೆ ಸಣ್ಣ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡಿದಾನೆ. ಏನೋ ಒಂದು ಅಡ್ಡಿ ಆತಂಕ ಇದೆ ಅಥವಾ ಏನಾದ್ರು ಅಡಚಣೆ ಇದೆ ಅಂದ್ರೆ ಅದನ್ನ ಹೆಂಗೆ ಓವರ್ಕಮ್ ಮಾಡೋದು ಅಂತ. ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಕ್ಕಳ ಆಟೋ ಸಾಮಾನ್ ಇರುತ್ತೆ. ಆ ಮಕ್ಕಳ ಆಟೋ ಸಾಮಾನಲ್ಲಿ ಸುಮಾರು ಆಟೋ ಸಾಮಾನ್ ಇರುತ್ತೆ. ಅದ್ರ ಹಿಂದೆ ಒಂದು 2 ಫೀಟೋ 3 ಫೀಟೋ ಬ್ಯಾರಿಯರ್ ಮಾಡಿರ್ತಾನೆ, ಒಂದು ಬ್ಯಾರಿಕೇಡ್, ಒಂದು ಕಾಂಪೌಂಡ್ ತರ ಮಾಡ್ಬಿಟ್ಟು ಅದ್ರ ಹಿಂದೆ ಇನ್ನೊಂದಷ್ಟು ಆಟೋ ಸಾಮಾನ್ ಇಟ್ಟಿರ್ತಾನೆ. ಆ ಮಕ್ಕಳಿಗೆ ಆರಾಮಾಗಿ ಸಿಗೋ ಆಟೋ ಸಾಮಾನ್ ಕಮ್ಮಿ ಇಂಟ್ರೆಸ್ಟ್ ಇತ್ತು. ಯಾವ್ದನ್ನ ಅವ್ರು ಬೇಲಿ ದಾಟಿ ಅಥವಾ ಕಾಂಪೌಂಡ್ ದಾಟಿ ತಗೊಳ್ಳೋಂತ ಆಟೋ ಸಾಮಾನ್ ಇತ್ತಲ್ಲ ಅದು ಜಾಸ್ತಿ ಇಂಟ್ರೆಸ್ಟ್ ಆಯ್ತು. ಸೊ ಎಲ್ಲಿ ನಿಮ್ಗೆ ಜಾಸ್ತಿ ಅಯ್ಯೋ ಖಾಲಿ ಆಗೋಗತ್ತೆ ಅಂತ ಒಂದು ಭ್ರಮೆ ಹುಟ್ಟಿಸಿ ಅದನ್ನ ಯೂಸ್ ಮಾಡ್ತಾರೆ ಅಥವಾ ಬಳಸ್ಕೋತಾರೆ ಅಂತ ಅವನು ಹೇಳ್ತಾನೆ. ಅದು ಇನ್ನೊಂದು ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್ ಕೊಡ್ತಾನೆ, ವಿಚ್ ಇಸ್ ರೋಮಿಯೋ ಜೂಲಿಯಟ್ ಎಕ್ಸಾಂಪಲ್. ಆಕ್ಚುಲಿ ರೋಮಿಯೋ ಜೂಲಿಯಟ್ ಅವ್ರ ಅಪ್ಪ ಅಮ್ಮ ಅವ್ರನ್ನ ಹಂಗೆ ಬಿಟ್ಟಿದ್ದಿದ್ರೆ ಏನೂ ಆಗ್ತಾ ಇರ್ಲಿಲ್ವೇನೋ. ಆದ್ರೆ 2 ಕಡೆನೂ ತುಂಬಾ ರೋಮಿಯೋ ಜೊತೆ ಮಿಕ್ಸ್ ಆಗ್ಬೇಡ, ಜೂಲಿಯಟ್ ಜೊತೆ ಮಿಕ್ಸ್ ಆಗ್ಬೇಡ ಅಂತ ತುಂಬಾ 2 ಬಲವಾದ ಕಾರಣಗಳು ಕೊಟ್ಟಿರೋದ್ರಿಂದ ಬಹುಶಃ ಅವರು ಅಮರ ಪ್ರೇಮಿಗಳಾದ್ರು ಅಂತ ಅವನು ಹಿ ಮೇಕ್ಸ್ ಅ ಗೆಸ್. ಸೊ ಹಿಂಗೆ ಆಗಿರ್ಬೋದು ಅಂತ ಅದ್ರಲ್ಲಿ. ಸೊ ಹಿ ಸೇಸ್ ಈ ತರ ಸ್ಕೇರ್ಸಿಟಿ ಅಂತ ಖಾಲಿ ಆಗೋಗುತ್ತೆ ಅಂತ ಯಾರಾದ್ರೂ ಭಯ ಹುಟ್ಟಿಸಿದ್ರೆ ಅದ್ರ ಹಿಂದೆ ನೀವು ತನಿಖೆ ಮಾಡಿ. ಇದರಿಂದ ನನಗೆ ಏನಾದ್ರೂ ಲಾಸ್ ಆಗತ್ತಾ ಅಥವಾ ಇದು ಮುಂದೆ ಎಂದು ಸಿಗೋದೇ ಇಲ್ವಾ ಅನ್ನೋ ಯೋಚನೆನ ಮಾಡಿ. ಮತ್ತೆ ಖಾಲಿ ಆಗೋಗುತ್ತೆ ಅನ್ನೋದು ಒಂದು ಬಿಡ್ಡಿಂಗ್ ಸಿಚುವೇಶನ್ ತರ ಬರುತ್ತೆ. ಫಾರ್ ಎಕ್ಸಾಂಪಲ್, ಅವ್ನು ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮಾಡಿದ್ದು, ಅವರು ರಾಬರ್ಟ್ ಶಾಲ್ಡಿನಿ ತಮ್ಮ ಕಾರ್ ಮಾರೋ ದಂಧೆನಲ್ಲಿ ಇದ್ದ. ಅವನೇನ್ ಮಾಡ್ತಾ ಇದ್ದ ಅಂದ್ರೆ, ಒಂದ್ ಕಾರ್ ಮಾರ್ಬೇಕು ಅಂದ್ರೆ ಇಬ್ರಿಗೆ ಅದೇ ಟೈಮ್ ಕೊಟ್ಟಿರೋನು, 3 ಗಂಟೆ ಅಂತ ಟೈಮ್ ಕೊಟ್ಟಿರೋನು.
ಆಗ ಇಬ್ರು 3 ಗಂಟೆಗೆ ಬಂದಿರೋರು. ಆಗ ಅವನೇನ್ ಮಾಡ್ತಾ ಇದ್ದ ಅಂದ್ರೆ, ಸಾರಿ ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ, ಇಬ್ರು ಸೇಮ್ ಟೈಮಿಗೆ ಬಂದ್ಬಿಟ್ಟಿದೀರಾ, ನಾನು ಇವ್ರ ಜೊತೆ ಮಾತಾಡ್ತಾ ಇರ್ತೀನಿ, ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಅಂತ ಅವನ್ನ ಕಾಯಿಸ್ತಾರೆ. ಸೊ ಅವನೇನ್ ಮಾಡ್ತಾನೆ, ಕಾರ್ ಎಲ್ಲ ನೋಡ್ತಾನೆ, ಎಕ್ಸಾಮಿನ್ ಮಾಡ್ತಾನೆ. ಸೊ ಇವನು ಕಾರ್ ನೋಡ್ತಾನೆ, ಅವ್ನು ಹೇಳ್ತಾನೆ, ಸರ್ ಮೊದ್ಲು ಬಂದವರು ಸ್ವಲ್ಪ ಜಾಸ್ತಿ ಆಫರ್ ಮಾಡ್ತಾ ಇದ್ರು, ಅವ್ರು ಇಷ್ಟು ಕಮ್ಮಿ ಕೇಳ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಸೊ ಆಟೋಮ್ಯಾಟಿಕ್ ಆಗಿ ಒಂದ್ ಬಿಡ್ಡಿಂಗ್ ಶುರು ಆಗ್ಬಿಡುತ್ತೆ, ನಾನ್ ಜಾಸ್ತಿ ಕೊಡ್ತೀನಿ ಅಂತ. ಸೊ ಎಮೋಷನಲ್ ಆಗಿ ನಿಮ್ಮನ್ನ ಪ್ರವೋಕ್ ಮಾಡಕ್ ನೋಡ್ತಾರ ಅಂತ ಗಮನಿಸಿ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಇದನ್ನ ಎಲ್ರೂ ಮಾಡ್ತೀವಿ, ಮಕ್ಳ ಹತ್ರನೂ ಅಷ್ಟೇ. ನೋಡಪ್ಪ ನಿನಗಿದ್ ಬೇಕು ಅಂದ್ರೆ ಹೇಳೋ, ಇಲ್ಲಾಂದ್ರೆ ನಾನು ಅವನಿಗೆ ಕೊಟ್ಬಿಡ್ತೀನಿ, ಖಾಲಿ ಆಗ್ಬಿಡುತ್ತೆ, ಆಮೇಲೆ ಬಂದು ಅಳಂಗಿಲ್ಲ ಅಂತೀವಿ, ನಾವು ಮಾಡ್ತೀವಿ ಇದನ್ನ. ಸೊ ಇಸ್ ಇಸ್ ಅಬ್ಸರ್ವ್ ಹೆಂಗೆ ನಾವು ಇದನ್ನೆಲ್ಲ ಯೂಸ್ ಮಾಡ್ತೀವಿ ಅಂತ. ಸೊ ದೆರ್ ಆರ್ 6 or 7 ಪ್ರಿನ್ಸಿಪಲ್ಸ್. ಇನ್ಫ್ಲೂಯೆನ್ಸ್ ದ ಆರ್ಟ್ ಆಫ್ ಪರ್ಸುವೇಷನ್ ಅಂತ ರಾಬರ್ಟ್ ಚಾಲ್ಡಿನಿ ಬುಕ್, ನೀವು ನೋಡಿ. ಎನಿ ಕ್ಲೋಸಿಂಗ್ ಕಾಮೆಂಟ್ಸ್, ವಾಸುಕಿ, ಸುಪ್ರೀತ್, ಫ್ರಮ್ ಎನಿ ಆಫ್ ಯು? ಅದೇ ಇದು ಮೇಲ್ನೋಟಕ್ಕೆ ಅದೇ ಆಗೋದು, ಇದೆಲ್ಲ ಸ್ಕ್ಯಾಮ್ ಆರ್ಟಿಸ್ಟು ಮತ್ತೆ ಮಾರ್ಕೆಟಿಂಗ್, ಮತ್ತೆ ಅಂತಂದ್ರೆ ನಾಟ್ ಇನ್ಕ್ಲೂಡಿಂಗ್ ದ ಸೇಮ್ ಗ್ರೂಪ್, ಸೇಲ್ಸ್ ಅಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಇರೋರು, ಅವರು ಯೂಸ್ ಮಾಡೋ ಟೆಕ್ನಿಕ್ಸ್ ಅಂತ ಅರ್ಥ ಮಾಡ್ಕೊಳ್ತಾರೆ. ಬಟ್ ಅದೊಂದೇ ಅಲ್ಲ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಇವಾಗ ಸಿನಿಮಾ ಎಜುಕೇಶನ್ ಅಂತ ಕರೀತಾರಲ್ಲ, ಸಿನಿಮಾನ ಹೆಂಗ್ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರೆ ಯು ಕ್ಯಾನ್ ಸಿ ಯಾವಾಗ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ಯಾವಾಗ ಮಾಡ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ. ಇವಾಗ ಬರೀ ಡಿಕನ್ಸ್ಟ್ರಕ್ಟಿಂಗ್ ಎ ಸಿನಿಮಾ, ಅದು ಸಿನಿಮಾ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೋಬೇಕು, ಅವಾಗ ಯು ಕ್ಯಾನ್ ಕ್ಲಿಯರ್ಲಿ ಸಿ ಯಾವುದು ಮ್ಯಾನಿಪುಲೇಟಿವ್ ಆರ್ಟು, ಯಾವುದು ರಿಯಲ್ ಆರ್ಟ್ ಅಂತ ಗೊತ್ತಾಗುತ್ತೆ ಅಂತ. ಸೊ ಇಟ್ಸ್ ದ ಸೇಮ್ ಥಿಂಗ್. ಈ ಥರದ್ದೆಲ್ಲ ಟೂಲ್ಸ್ನ ಅರ್ಥ ಮಾಡ್ಕೊಂಡ್ರೆ ಇನ್ ರಿಯಲ್ ಲೈಫ್ ಯು ಕ್ಯಾನ್ ಸಿ ಯಾರು ಆನೆಸ್ಟ್ ಆಗಿದ್ದಾರೆ, ಯಾರು ಏನನ್ನ ಟ್ರೈ ಮಾಡ್ತಿದ್ದಾರೆ. ಆಮೇಲೆ ನಿಮಗೆ ಇಟ್ ಮೇ ನಾಟ್ ಬಿ ಸೆಲ್ಫ್ ಸರ್ವಿಂಗ್, ಕೆಲವೊಂದ್ಸತಿ ಕೆಲವೊಬ್ಬರನ್ನ ಕನ್ವಿನ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದೊಳ್ಳೆ ಅಪೋಸಿಷನ್ ಪಾರ್ಟಿನ ಬಿಲ್ಡ್ ಮಾಡಬೇಕು ಅಗೇನೆಸ್ಟ್, ಇವಾಗ ನಿಮಗೆ ಸಿಕ್ಕಾಬಟ್ಟೆ ಫ್ಯಾಸಿಸ್ಟ್ ಅಂತ ಕಾಣಿಸ್ತಾ ಇರೋ ಗೌರ್ಮೆಂಟ್ ಅಗೇನೆಸ್ಟ್ ಬಿಲ್ಡ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಏಬಲ್ ಟು ಯೂಸ್ ದೋಸ್ ಟೂಲ್ಸ್, ಫುಟ್ ಇನ್ ದ ಡೋರ್. ಫಾರ್ ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ಕಾಲಿಂಗ್ ಆ ಪಾರ್ಟಿನ ಸಪೋರ್ಟ್ ಮಾಡೋರ್ನೆಲ್ಲ ಭಕ್ತರು, ಅವರೆಲ್ಲರೂ ಹಂಗೆ ಹಿಂಗೆ ಅಂತ ಬಯೋ ಬದಲು ಯೂಸ್ ದ ಕಮ್ಯುನಿಸ್ಟ್ ಚೈನಾ ಟೆಕ್ನಿಕ್. ಅವರಿಗೆ ಇದೆಲ್ಲ ಕರೆಕ್ಟು, ಏನಾದರೂ ಒಂದು ಎರಡು ಏನು ನಿನಗಿಷ್ಟ ಇಲ್ಲ ಅನ್ನೋದ್ರಿಂದ ಶುರು ಮಾಡ್ಕೋಬೇಕು. ಲೈಕ್ ಜಸ್ಟ್ ಹ್ಯಾವ್ ಎ ವೆಡ್ಜ್ ಇನ್ ದ ಡೋರ್, ಆಮೇಲೆ ಟು ಜಸ್ಟ್ ಬಿ ಕನ್ಸಿಸ್ಟೆಂಟ್ ದೇ ವಿಲ್ ಕಮ್ ಟು ಯು. ಇದೆಲ್ಲ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು ಟು ಡೂ ಎನಿಥಿಂಗ್ ಆಫ್ ವ್ಯಾಲ್ಯೂ. ಆಮೇಲೆ ಇವೆಲ್ಲ ಬರೀ ಮ್ಯಾನಿಪುಲೇಟಿವ್ ಟೆಕ್ನಿಕ್ಸ್ ಅಲ್ಲ, ಕೆಲವೊಂದು ಸಿಸ್ಟಮ್ಮು ಎಷ್ಟು ಚೆನ್ನಾಗಿ ಎಕೋಸಿಸ್ಟಮ್ ಬಿಲ್ಡ್ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಉಬರ್ ಮತ್ತು ಏರ್ ಬಿ ಎನ್ ಬಿ ಅವ್ರ ಪ್ರಾಡಕ್ಟಲ್ಲಿ ರೇಟಿಂಗ್ ಆನ್ ಬೋತ್ ಸೈಡ್ಸ್ ಇದೆಯಲ್ಲ, ಅದು ಸಿಕ್ಕಾಬಟ್ಟೆ ದೊಡ್ಡ ಇನ್ವೆನ್ಷನ್. ನೀವು ಮುಂಚೆ ಎಲ್ಲ ಗೊತ್ತಿದ್ದು ಪ್ರಾಡಕ್ಟ್ನ ನೀವು ರೇಟ್ ಮಾಡ್ತೀರಾ, ಆಸ್ ಎ ಕನ್ಸ್ಯೂಮರ್ ನಿಮ್ಮನ್ನು ಯಾರು ರೇಟ್ ಮಾಡಲ್ಲ. ಸೊ ಉಬರಲ್ಲಿ ಡ್ರೈವರ್ಗೂ ಆ ಫೆಸಿಲಿಟಿ ಕೊಟ್ಟಿದ್ದಾರೆ, ಅವನು ರೈಡರ್ನ ರೇಟ್ ಮಾಡ್ಬೋದು. ಆಮೇಲೆ ನಿಮ್ಮ ರೇಟಿಂಗ್ ಚೇಂಜ್ ಆಯಿತು ಅಂದರೆ ಇಟ್ ವಿಲ್ ಚೇಂಜ್ ಯುವರ್ ಸರ್ವಿಸ್, ಕ್ವಾಲಿಟಿ ಆಫ್ ಸರ್ವಿಸ್. ಸೊ ಅದು. ಆಮೇಲೆ ಏರ್ ಬಿ ಎನ್ ಬಿನಲ್ಲಿ ನೀವಿವಾಗ ಒಂದು ಮನೆಯಲ್ಲಿ ಉಳ್ಕೊಂಡಿರ್ತೀರಾ, ಆಮೇಲೆ ದೇ ವಿಲ್ ಆಸ್ಕ್ ಬೋತ್ ಹೋಸ್ಟ್ ಆ್ಯಂಡ್ ದ ಗೆಸ್ಟ್ ಟು ರಿವ್ಯೂ ಬರಿಬೇಕು ಅಂತ ಕೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಒಬ್ಬರು ಯಾರಾದರೂ ಬರೆದಿದ್ರೆ ಅದನ್ನು ಲಾಕ್ ಮಾಡ್ತಾರೆ, ಅದು ನಿಮಗೆ ತೋರಿಸಲ್ಲ. ನೀವು ರಿವ್ಯೂ ಬರೆಯೋವರೆಗೂ ಅವ್ರದ್ದು ರಿವ್ಯೂ ಕಾಣಲ್ಲ. ಬಟ್ ನಿಮಗೆ ಆಲ್ರೆಡಿ ಕ್ಯೂರಿಯಾಸಿಟಿ ಇರುತ್ತೆ ಏನು ಬರ್ದಿದ್ದಾರೆ ಅಂತ. ಸೊ ಯು ವಿಲ್ ರೈಟ್, ಬಟ್ ಇಟ್ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ಯುವರ್ ರಿವ್ಯೂ. ಸೊ ಈ ಥರದ್ದೆಲ್ಲ ಸಣ್ಣ ಟೆಕ್ನಿಕ್ಸ್ ಯೂಸ್ ಮಾಡಿ ತುಂಬ ಒಳ್ಳೆ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಬೋದು. ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಆಸ್ ಏನೋ ನನಗೆ ನನ್ನ ಪ್ರೊಫೆಷನಲ್ಲಿ ಅದು ಇಂಟ್ರೆಸ್ಟಿಂಗು. ಆಮೇಲೆ ನಾವು ಮೆಂಟಲ್ ಮಾಡೆಲ್ಸ್ ಮಾತಾಡುವಾಗೂ ಹೇಳಿದ್ವಿ, ಇಷ್ಟೆಲ್ಲ ಗೊತ್ತಿದ್ರೂ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ದ ಸೂಪರ್ ಜೀನಿಯಸ್. ನಿಮಗೆ ಈ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗತ್ತೆ ಅಥವಾ ಬೇರೆಯವ್ರು ಯೂಸ್ ಮಾಡುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತ ಅಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಒಂದೇನೋ ಪರ್ಚೇಸ್ ಮಾಡಿದೆ ನಾನು, ಎಲೆಕ್ಟ್ರಾನಿಕ್ ಶಾಪಿಗೆ ಹೋಗ್ಬಿಟ್ಟು ಐ ಬಾಟ್ ಸಮಥಿಂಗ್. ಅವನು ಆಮೇಲೆ ಬಿಲ್ ಮಾಡ್ಸಕ್ಕೆ ಹೋದಾಗ ಹಿ ಆಸ್ಕ್ ಮೀ, ನಿಮಗೆ ಇನ್ಶೂರೆನ್ಸ್ ಬೇಕಾ ಇದಕ್ಕೆ? ಏನೋ ಒಂದು ನಂಬರ್ ಹೇಳ್ದ. ಇದು ನಾನು ಪರ್ಚೇಸ್ ಮಾಡಿದ್ದು ಒಂದು ಎಷ್ಟು 3000 SEK ಇತ್ತು. ಅವನು ಇನ್ಶೂರೆನ್ಸ್ ಕೇಳಿದ್ದು 250 SEK. ನನಗೆ ಬುಕ್ ಓದುವಾಗ ಅರ್ಥ ಆಯ್ತು ಅವ್ನು ಮಾಡಿದ್ದು ಅದು ಕಂಟ್ರಾಸ್ಟ್, ಪ್ರಿನ್ಸಿಪಲ್ ಆಫ್ ಕಂಟ್ರಾಸ್ಟ್. ನಾನು ಆಲ್ರೆಡಿ ಅಷ್ಟು ದೊಡ್ಡದು ಪರ್ಚೇಸ್ ಮಾಡಿರುವಾಗ ಇದು ಸಣ್ಣ ಪರ್ಚೇಸ್ ಅನ್ಸುತ್ತೆ. ಐ ವಾಸ್ ಸೇಯಿಂಗ್ ಓಕೆ
ಆಡ್ ಮಾಡುವಂತ. ಅದು 1 ವರ್ಷಕ್ಕೆ 200 SEK ಇನ್ಶೂರೆನ್ಸ್ ಆನ್ ದ ಎಲೆಕ್ಟ್ರಾನಿಕ್ ಐಟಮ್ ವಿಚ್ ಇವಾಗಿರೋ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದು ಕೆಡಲ್ಲ. ನಾನು ಒಪ್ಕೊಂಡು ಆಗ್ಲೇ ಪೇ ಮಾಡಿ ಬಂದಾಯ್ತು. ಆಮೇಲೆ ಐ ರಿಯಲೈಸ್ ಈ ತರ ಆಯ್ತಲ್ಲ ಅಂತ. ಸೊ ಹಂಗೆ ಇಟ್ ಡಸಂಟ್ ಗ್ಯಾರಂಟಿ ದಟ್ ಯು ವಿಲ್ ನಾಟ್ ಫಾಲ್ ವಿಕ್ಟಿಮ್, ಬಟ್ ಇಟ್ ಜಸ್ಟ್ ಲೆಟ್ಸ್ ಯು ನೋ ಹೆಂಗ್ ವರ್ಕ್ ಆಗುತ್ತೆ ಅಂತ. ಅಂದ್ರೆ ಇನ್ನೊಂದು ಸಿಂಪಲ್ ಉದಾಹರಣೆ ಕೊಡ್ಬೇಕು ಅಂದ್ರೆ, ನೀವು ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು ಹೊಡೆದು ಬಡ್ದು ಒಂದು 200 ರೂಪಾಯಿ ಮೊಬೈಲ್ ಅಲ್ಲಿ ಡಿಸ್ಕೌಂಟ್ ತಗೊಂಡು ಅಥವಾ 150 ರೂಪಾಯಿ ಡಿಸ್ಕೌಂಟ್ ತಗೊಂಡು ಅಮೆಝಾನ್ಗಿಂತ 150 ರೂಪಾಯಿ ಕಮ್ಮಿ ತಗೊಂಡೆ ಅಂತ ಕುಣಿದಾಡಿದ್ರೆ ಅವನು ನಿಮ್ಗೆ ಏನದು ಶಾಟರ್ ಪ್ರೂಫ್ ಗ್ಲಾಸು, ಕವರು ಅವೆಲ್ಲ ಸೇರಿಸಿ ನಿಮ್ಗೆ ಮಾರಿ ಅದ್ರಿಗೆ ನೀವು ಅಮೆಝಾನ್ಗಿಂತ 200-300 ರೂಪಾಯಿನೋ ಜಾಸ್ತಿ ಕೊಟ್ಟಿರ್ತೀರಾ. ಸೊ ಮಕ್ಮಲ್ ಟೋಪಿ ಎಲ್ಲಾ ಕಡೆನೂ ಸಿಗುತ್ತೆ, ಹುಷಾರಾಗಿರಿ ಅಂತ ಒಂದು ಅಮರ ಸಂದೇಶವನ್ನು ಅರಳಿಕಟ್ಟೆ ನಿಮ್ಗೆ ನೀಡ್ತಾ ಇದೆ. ಓಕೆ, ಕ್ಲೋಸಿಂಗ್ ರಿಮಾರ್ಕ್ಸ್ ಅಂತ ಹೇಳಿದ್ರಲ್ಲ, ಸೊ ಐಲ್ ಮೇಕ್ ಅ ಪೆಥೆಟಿಕ್ ಅಟೆಂಪ್ಟ್ ಅಟ್ ಇನ್ಫ್ಲುಯೆನ್ಸಿಂಗ್. ಸೊ ಆಲ್ಮೋಸ್ಟ್ 6 ತಿಂಗಳಿಂದ ನಾವ್ ಇನ್ಯಾವುದೇ ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಎಷ್ಟೊಂದು ಹೊಸ ವಿಷಯಗಳನ್ನ ತಂದು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ನೀವು ಅಟ್ಲೀಸ್ಟ್ ಒಂದು 5 ಜನ ಫ್ರೆಂಡ್ಸ್ ಕೇಳಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಹೇಳಲೇಬೇಕು ಅಂತಿಲ್ಲ, ಬಟ್ ಹೇಳಿದ್ರೆ ಹೆಲ್ಪ್ ಆಗುತ್ತೆ. ಸೊ ಇನ್ ಅದರ್ ವರ್ಡ್, ಸಿಂಪಲ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅರಳಿಕಟ್ಟೆ. ಥ್ಯಾಂಕ್ಸ್. ಸೊ ಇವಾಗ ಗೊತ್ತಾಗುತ್ತೆ ನಾವು ಬುಕ್ ಓದಿದ್ರು ಎಂತ ಪೆಥೆಟಿಕ್ ಅಟೆಂಪ್ಟ್ ಅಟ್ ಇನ್ಫ್ಲುಯೆನ್ಸಿಂಗ್. ಓದಿ ಬರಲ್ಲ ಸ್ಕಿಲ್. ಒಂದು ಟಿಕ್ಟಾಕ್ ವಿಡಿಯೋ ಮಾಡೋರು ಮೋಸ್ಟ್ಲಿ ಇನ್ನೂ ಚೆನ್ನಾಗಿ ಸೆಲ್ ಮಾಡ್ತಾರೆ, ಹೆಂಗ್ ಸಬ್ಸ್ಕ್ರೈಬ್ ಮಾಡ್ಬೇಕು ಚಾನಲ್ನ ಅಂತ. ದಟ್ ಈಸ್ ದ ಲೆಸನ್.